ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಅದು ಯಾವುದು ಅಂತ ಹೇಳಿದರೆ, ನಮ್ಮ ಮನೆಗೆ ದರಿದ್ರ ಬರಲು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡುವ ಈ 30 ಕಾರಣಗಳೇ ಅಂತ ಹೇಳ್ಕೊಂಡು, ಕೆಲವೊಂದು ವಿಷಯ ನಮಗೆ ಗೊತ್ತಿರ್ತದೆ ಆದರೂ ಕೂಡ ನಾವು ತಪ್ಪು ಮಾಡ್ತೇವೆ. ಕೆಲವೊಂದು ವಿಷಯದ ಬಗ್ಗೆ ನಮಗೆ ಗೊತ್ತೇ ಇರುವುದಿಲ್ಲ, ಅಂದರೆ ಆ ಥರ ಮಾಡಬಾರ್ದು ಅಂತ ಹೇಳ್ಕೊಂಡು ನಮ್ಮ ಕೈಯಿಂದ ಗೊತ್ತಿಲ್ಲದೆ ತಪ್ಪಾಗಿರುತ್ತೆ. ಆದರೆ ಮಹಾಲಕ್ಷ್ಮಿ ಅಂತ ಹೇಳೋದು ಚಂಚಲೆ ಅಂತ ಹೇಳ್ಕೊಂಡು ನಾನು ಯಾವತ್ತೂ ಹೇಳ್ತೇನೆ, ಮಹಾಲಕ್ಷ್ಮಿ ಇವತ್ತು ನಿಮ್ಮ ಮನೇಲಿ ಇದ್ದಾಳೆ ಅಂತ ಹೇಳಿದರೆ ನಾಳೆ ಕೂಡ ನಿಮ್ಮ ಮನೆಯಲ್ಲೇ ಇರ್ತಾರೆ ಅಂತ ಹೇಳ್ಕೊಂಡಿಲ್ಲ. ಮಹಾಲಕ್ಷ್ಮಿ ಚಂಚಲೆ ಆದ ಕಾರಣಕ್ಕೆ ನೀವು ಸ್ವಲ್ಪ ಅಪಚಾರ ಮಾಡಿದರೂ ಕೂಡ ಮಹಾಲಕ್ಷ್ಮಿಗೆ ಮನೆ ಬಿಟ್ಟು ಹೋಗುವ ಸಂಭವವಿದೆ. ಆದ್ದರಿಂದ ಈ 30 ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಇವಾಗ ಒಂದೊಂದೇ ತಪ್ಪುಗಳು ಹೇಳ್ತಾ ಹೋಗ್ತೇನೆ ನಾನು. ಆ ತಪ್ಪನ್ನು ನೀವು ಇಷ್ಟು ತನಕ ಮಾಡಿದರೆ ಇನ್ನು ಮುಂದೆ ಮಾಡಲಿಕ್ಕೆ ಹೋಗಬೇಡಿ. ಅದು ಯಾವ ತಪ್ಪುಗಳು ಅಂತ ಹೇಳ್ಕೊಂಡು ಹೇಳಿದರೆ, ಇದನ್ನು ಹೆಣ್ಣು ಮಕ್ಕಳು ಮಾತ್ರ ಅಂತ ಹೇಳ್ಕೊಂಡಲ್ಲ, ಹೆಣ್ಣು ಮಕ್ಕಳು ಮಾತ್ರ ತಪ್ಪು ಮಾಡ್ತಾರೆ ಅಂತ ಹೇಳ್ಕೊಂಡಲ್ಲ, ಗಂಡು ಮಕ್ಕಳು ಕೂಡ ಇದನ್ನು ಮಾಡಬೇಕು ಆಯಿತಾ. ಗಂಡು ಮಕ್ಕಳಿಗೆ ಒಂದು ರೂಲ್ಸ್, ಹೆಣ್ಣು ಮಕ್ಕಳಿಗೆ ಒಂದು ರೂಲ್ಸ್ ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿ ಮಾಡೋದಿಲ್ಲ. ಎಲ್ಲರಿಗೂ ಕೂಡ ಒಂದೇ ರೂಲ್ಸ್ ಆಯಿತಾ. ಹೆಣ್ಣಾಗಲಿ ಗಂಡಾಗಲಿ ಅವರಿಗೆ ಭೇದ ಭಾವ ಇಲ್ಲ ಮಹಾಲಕ್ಷ್ಮಿಗೆ. ಇವಾಗ ಯಾವ ತಪ್ಪು ಮಾಡಬಾರ್ದು ಅಂತ ಹೇಳಿದರೆ, ಮೊದಲನೇ ತಪ್ಪು ಆಯಿತಾ, ನಾನು 30 ತಪ್ಪುಗಳನ್ನು ಬರೆದು ಇಟ್ಕೊಂಡಿದ್ದೀನಿ ನೋಡಿ ಆಯಿತಾ. 30 ತಪ್ಪುಗಳನ್ನು ಕೂಡ ಬರೆದಿಟ್ಟಿದ್ದೇನೆ. ನಿಮಗೆ ನಾನು ಒಂದೊಂದೇ ಹೇಳ್ತಾ ಹೋಗ್ತೇನೆ. ಒಂದೊಂದು ನೀವು ಇಷ್ಟು ತನಕ ತಪ್ಪು ಮಾಡ್ತಾ ಇದ್ದರೆ ಇನ್ನು ಮುಂದೆ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಫಸ್ಟ್ ತಪ್ಪು ಏನಂತ ಹೇಳಿದರೆ, ನೀವು ಊಟ ಮಾಡ್ತಾ ಇರ್ತೀರಲ್ವಾ, ಬೆಳಿಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ, ಊಟದ ಸಮಯದಲ್ಲಿ ಉಂಟಲ್ಲ ಅನಾವಶ್ಯಕವಾಗಿ ಕಣ್ಣೀರು ಹಾಕ್ತಾ ಇದ್ರೆ ಆಯಿತಾ. ಯಾವುದೋ ಒಂದು ವಿಷಯ ಆಯಿತಾ, ನಿಮಗೆ ಎಷ್ಟು ಟೆನ್ಷನ್ ಬೇಕಾದರೆ ಇರಲಿ, ಆದರೆ ಊಟದ ತೆಟ್ಟದ ಎದುರುಗಡೆ ಯಾವ ಕಾರಣಕ್ಕೂ ಕೂಡ ಕಣ್ಣೀರು ಹಾಕಲಿಕ್ಕೆ ಹೋಗಬೇಡಿ. ಈ ಥರ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನೀವು ಮಹಾಲಕ್ಷ್ಮಿಗೆ ಕೂಡ ಅವಮಾನ ಮಾಡಿದ ಹಾಗೆ ಆಗ್ತದೆ, ಜೊತೆಗೆ ಅನ್ನಪೂರ್ಣೇಶ್ವರಿಗೂ ಕೂಡ ಅವಮಾನ ಮಾಡಿದ ಹಾಗೆ ಆಗ್ತದೆ. ಇದರಿಂದ ಮಹಾಲಕ್ಷ್ಮಿ ಕೂಡ ಕೋಪಿತಳಾಗ್ತಾಳೆ, ಜೊತೆಗೆ ಅನ್ನಪೂರ್ಣೇಶ್ವರಿ ಕೂಡ ಕೋಪಿತಳಾಗ್ತಾಳೆ. ನಿಮ್ಮ ಮನೆಯಿಂದ ಮನೆ ಬಿಟ್ಟು ಹೋಗುವ ಸಂಭವ ಜಾಸ್ತಿ ಇರ್ತದೆ. ಆದ್ದರಿಂದ ನಿಮಗೆ ಎಷ್ಟೇ ನೋವಿರಲಿ, ಎಷ್ಟೇ ಏನಿದ್ರೂ ಕೂಡ ಊಟದ ತಟ್ಟೆ ಎದುರಿಗೆ ಯಾವ ಕಾರಣಕ್ಕೂ ಕೂಡ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಕಣ್ಣೀರು ಹಾಕಲಿಕ್ಕೆ ಹೋಗಬೇಡಿ. ಇವಾಗ ಎರಡನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಊಟದ ತಟ್ಟೆಯನ್ನುಂಟಲ್ಲ ನೆಲದಲ್ಲಿ ಇಟ್ಟು ಊಟ ಮಾಡುವ ಅಭ್ಯಾಸ ಇರುವುದಿಲ್ಲ ಕೆಲವರಿಗೆ ಆಯಿತಾ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೆಲದಲ್ಲಿ ಕೂತ್ಕೊಂಡಿರ್ತಾರೆ, ಆದರೆ ಊಟದ ತಟ್ಟೆ ತೊಡೆಯ ಮೇಲೆ ಕಾಲಿನ ಮೇಲೆ ಇಟ್ಕೊಂಡು ಊಟ ಮಾಡುವ ಅಭ್ಯಾಸ ಇರ್ತದೆ. ಈ ಥರ ಅಭ್ಯಾಸ ಇಟ್ಕೊಂಡು ಉಂಟಲ್ಲ, ದಯವಿಟ್ಟು ಇವತ್ತಿಂದನೇ ಸ್ಟಾಪ್ ಮಾಡಿ. ಯಾವ ಕಾರಣಕ್ಕೂ ನಿಮ್ಮ ತೊಡೆಯ ಮೇಲೆ ಊಟದ ಬಟ್ಟಲನ್ನು ಇಟ್ಕೊಂಡು ಊಟ ಮಾಡಬೇಡಿ, ನೆಲದಲ್ಲೇ ಇಟ್ಟು ಊಟ ಮಾಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಜ್ಯೇಷ್ಠ ದೇವಿ ಅಂದರೆ ದರಿದ್ರ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ, ಮತ್ತು ನಿಮಗೆ ಆರೋಗ್ಯದ ಸಮಸ್ಯೆ ಕೂಡ ಜಾಸ್ತಿ ಆಗ್ತದೆ. ನೀವು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಿದರೆ ಅಡ್ಡಿಲ್ಲ, ಅಂದರೆ ಟೇಬಲ್ ಮೇಲೆ ಇರ್ತಲ್ಲ, ಅದು ನಿಮ್ಮ ತೊಡೆಯ ಮೇಲೆ ಇಟ್ಕೊಂಡು ಯಾವ ಕಾರಣಕ್ಕೂ ಕೂಡ ಊಟ ಮಾಡಬಾರ್ದು. ಆ ಥರ ಊಟ ಮಾಡಿದರೆ ಜ್ಯೇಷ್ಠ ದೇವಿಗೆ ತುಂಬ ಇಷ್ಟ ಆಗ್ತಾರೆ. ನೀವು ಇಷ್ಟ ಆಗ್ತೀರ ಜ್ಯೇಷ್ಠ ದೇವಿಗೆ, ಆವಾಗ ನಿಮ್ಮ ಜೊತೆಗೆ ಜ್ಯೇಷ್ಠ ದೇವಿ ಬಂದು ಇರ್ತಾಳೆ. ಇಷ್ಟು ದಿವಸ ಮಾಡಿದರೆ ಮಾಡಿರಲಿ, ಇನ್ನು ಮುಂದಾದರೂ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಮೂರನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಗಿಡ ನೆಟ್ಟಿರ್ತೀರ, ಪ್ರತಿಯೊಬ್ಬರ ಮನೆಯಲ್ಲಿ ಗಿಡ ನೆಟ್ಟಿರ್ತೀರ ಆಯಿತಾ. ಅದು ಒಣಗಿ ಹೋಗದ ಹಾಗೆ ನೀವು ನೋಡ್ಕೋಬೇಕು. ಸಾಕಾದರೆ ನೀರು ಹಾಕಬೇಕು, ಅದರದ್ದು ಕಾಳಜಿ ತಗೊಳ್ಬೇಕು. ನಿಮ್ಮ ಹತ್ರ ಅದರ ಕಾಳಜಿ ತಗೊಳ್ಲಿಕ್ಕೆ ಆಗೋದಿಲ್ಲ, ಅದರದ್ದು ಅಂದರೆ ನೀರು ಹಾಕಲಿಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳಿದರೆ ದಯವಿಟ್ಟು ನೀವು ಗಿಡ ನೆಡಲಿಕ್ಕೆ ಹೋಗಬೇಡಿ. ನೀವು ಗಿಡ ನೆಟ್ಟು ಏನಾಗುತ್ತೆ ಅಂತ ಹೇಳಿದರೆ, ಒಣಗಿದ್ರೆ ಅಂತ ಹೇಳಿದರೆ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಆಯಿತಾ. ನಿಮಗೆ ಮನಸ್ಸಿನ ಕಿರಿಕಿರಿ ಆಗಿರ್ಬೋದು, ಅಥವಾ ನಿಮಗೆ ಯಾರೋ ಒಬ್ಬರು ಟಾರ್ಚರ್ ಕೊಡೋದು, ಏನೋ ಒಂಥರ ರಗಳೆ ಆ ಥರದ್ದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟ ತೊಂದರೆಗಳು ಬರ್ತದೆ. ಆದ್ದರಿಂದ ಉಂಟಲ್ಲ, ದಯವಿಟ್ಟು ಮನೆಯ ಮುಂದೆ, ನಿಮ್ಮ ಮನೆಯ ಮುಂದೆ ಎಲ್ಲಾದರೂ ಒಣಗಿದ ಗಿಡ ಇದ್ದರೆ ಅದನ್ನು ದಯವಿಟ್ಟು ಫಸ್ಟು ಕಿತ್ತು ಹಾಕಿ ಅಥವಾ ಇದು ಬಿಸಾಕಿ. ಇಲ್ಲ ಮತ್ತೆ ಒಣಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ ಆದಷ್ಟು ನೀವು ನೀರು ಹಾಕಿ ಅದನ್ನು ಸರಿಯಾಗಿ ಚಿಗುರು ಬರುವ ಹಾಗೆ ನೋಡ್ಕೊಳ್ಳಿ. ಬಿಟ್ಟರೆ ಒಣಗಿದ ಗಿಡವನ್ನು ಯಾವ ಕಾರಣಕ್ಕೂ ಕೂಡ ಮನೆಯ ಮುಂದೆ ಇಡಲಿಕ್ಕೆ ಹೋಗಬೇಡಿ ಆಯಿತಾ. ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆ ಅಂತ ಹೇಳಿದರೆ ನಿಮಗೆ ಗೊತ್ತಾಗ್ತದೆ, ಅದು ತರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲ. ಟೆನ್ಷನ್ ಅದೆಲ್ಲ ಮನಸ್ಸಿನ ಸಂಬಂಧಪಟ್ಟ ಕಾಯಿಲೆ ಅಲ್ವಾ. ಆದ್ದರಿಂದ ಇದನ್ನು ಈ ಥರ ಒಣಗಿದ್ರೆ ಉಂಟಲ್ಲ, ಇವತ್ತೇ ಫಸ್ಟ್ ನೋಡಿ ನಿಮ್ಮ ಮನೆ ಹೊರಗಡೆ ಹೋಗಿ ಯಾವುದಾದ್ರೂ ಗಿಡ ಒಣಗಿದೆಯಾ ಅಂತ ಹೇಳ್ಕೊಂಡು. ಒಣಗಿದ್ರೆ ಆದಷ್ಟು ಆ ಒಣಗಿದ ಜಾಗವನ್ನು ಕಟ್ ಮಾಡಿ ಬಿಸಾಕಿ, ಮತ್ತು ಸರಿ ಇರುವ ಜಾಗ ಉಂಟಲ್ಲ, ಅಂದರೆ ಹಸಿರು ಇರ್ತದೆ ನೋಡಿ, ಅದಕ್ಕೆ ಇನ್ನೂ ಒಣಗದೇ ರೀತಿಯಲ್ಲಿ ನೀರು ಹಾಕಿ ಅಥವಾ ಅದಕ್ಕೆ ಏನಾದರೂ ಗೊಬ್ಬರ ಹಾಕಿ ನೋಡ್ಕೊಳ್ಳಿ. ಬಿಟ್ಟರೆ ಗಿಡ ಒಣಗಲಿಕ್ಕೆ ಯಾವ ಕಾರಣಕ್ಕೂ ಕೂಡ ಬಿಡಬೇಡಿ. ಇವಾಗ ನಾಲ್ಕನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ಇವಾಗ ನಾವು ದೇವರಿಗೆ ಹೂವನ್ನು ಇಡ್ತೇವೆ ಆಯಿತಾ. ಪ್ರತಿಯೊಬ್ಬರು ಕೂಡ ಹೂವನ್ನು ಇಡ್ತಾರೆ. ಆದಷ್ಟು ನಿಮ್ಮ ಮನೆಯ ಅಂಗಳದಲ್ಲಿ ಬೆಳೆದ ಹೂವನ್ನು ಇಡಲಿಕ್ಕೆ ಟ್ರೈ ಮಾಡಿ ಆಯಿತಾ. ನಿಮ್ಮ ಮನೆಯಲ್ಲೇ ಇರ್ತದಲ್ವಾ ಆ ಹೂವನ್ನು ಇಡಲಿಕ್ಕೆ, ಅದು ಯಾವ ಹೂ ಆದರೂ ಕೂಡ ಪರವಾಗಿಲ್ಲ. ದೇವರ ಅಂಗಡಿಯಿಂದ ದುಡ್ಡು ಕೊಟ್ಟೇ ಹೂವು ತಂದು ನಂಗೆ ಇಡಬೇಕು ಅಂತ ಹೇಳ್ಕೊಂಡು ಹೇಳೋದಿಲ್ಲ ಆಯಿತಾ. ನಿಮ್ಮ ಭಕ್ತಿ ಮಾತ್ರ ಮುಖ್ಯ. ಆದರೆ ನೀವು ಉಂಟಲ್ಲ, ನಿಮ್ಮ ಮನೆಯ ಅಂಗಳದಲ್ಲಿ ಹೂವಿನ ಗಿಡ ಇಲ್ಲ, ಹೂ ಇಲ್ಲ ಅಂದರೆ ಉಂಟಲ್ಲ, ನೀವು ಹೊರಗಡೆಯಿಂದ ಹೂ ತಗೊಬರ್ತೀರಾ ಅಥವಾ ಅಂಗಡಿಯಿಂದ ಹೂ ತಗೊಬರ್ತೀರಾ ಅಂತ ಹೇಳಿದ್ರೆ, ಹೂ ತಗೊಬಂದ ನಂತರ ಡೈರೆಕ್ಟಾಗಿ ನೀವು ಅಂಗಡಿಯಿಂದ ತರ್ತಿರಲ್ವಾ, ಡೈರೆಕ್ಟಾಗಿ ಆ ಕವರ್ನಿಂದನೇ ಸೀದಾ ಹೋಗಿ ದೇವರದ್ದು ತಲೆಗೆ ಇಡಲಿಕ್ಕೆ ಹೋಗಬೇಡಿ. ಹೀಗೆ ಮಾಡಿದರೂ ಕೂಡ ದರಿದ್ರ ಬರುತ್ತೆ.
ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ತಗೊಂಬರ್ತೀರಲ್ಲ ಅಂಗಡಿಯಿಂದ, ಅದು ಒಂದು ಹರಿವಾಣಕ್ಕೆ ಹಾಕಿ ಅದಕ್ಕೆ ಸ್ವಲ್ಪ ಅರಶಿನದ ನೀರನ್ನು ಚುಮುಕಿಸಿ ಆಮೇಲೆ ಅದನ್ನು ನೀವು ದೇವರಿಗೆ ಅರ್ಪಿಸಬೇಕು. ಬಿಟ್ಟರೆ ಡೈರೆಕ್ಟ್ ಕವರಿಂದ ಹಾಗೆ ಹಾಕಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನೀವು ಹೂ ಮಾರುವವರಿಗೆ ಸೂತಕ ಇರ್ಬೋದು, ಅಥವಾ ಅವರ ಮನೆಯಲ್ಲಿ ಏನಾದರೂ ಮೈಲಿಗೆ ಅಂದರೆ ಅವರು ಗಂಡಂಗೆ ಆಗಲಿ ಹೆಣ್ಣು ಮಕ್ಕಳು ಹೊಟ್ಟೆಪಾಡಿಗೋಸ್ಕರ ಅವರು ಕೆಲಸ ಮಾಡಲೇಬೇಕು. ನನಗೆ ಈಗ ಪೀರಿಯಡ್ಸ್ ಆಗಿದೆ, ನಮ್ಮ ಮನೆಯಲ್ಲಿ ಸೂತಕ ಇದೆ, ನಮ್ಮ ಸಂಬಂಧದಲ್ಲಿ ಸೂತಕ ಇದೆ ಆಯಿತಾ, ಅದೆಲ್ಲ ಮಾಡಿಕೊಂಡು ಅವರು ಕೂತ್ಕೊಂಡ್ರೆ ಅವ್ರದ್ದು ಹೊಟ್ಟೆ ಪಾಡು ನಡೆಯುವುದಿಲ್ಲ ಅಲ್ವಾ. ಅವರ ಕರ್ತವ್ಯ ಅವರು ಮಾಡಲೇಬೇಕು. ಆದರೆ ನಾವು ಉಂಟಲ್ಲ, ಹೂ ತಗೊಬರುವಾಗ ಉಂಟಲ್ಲ, ಆ ಥರದ ಹೂವನ್ನು ಅರ್ಪಿಸಿದರೆ ಅದ್ರದ್ದು ಗ್ರಹಚಾರ ನಮಗೆ ಬರುತ್ತೆ. ಆದ್ದರಿಂದ ನಮಗೆ ಗ್ರಹಚಾರ ಬರಬಾರ್ದು ಅಂತ ಹೇಳ್ಕೊಂಡಾದರೆ ದಯವಿಟ್ಟು ಹೂವಿಗೆ ಸ್ವಲ್ಪ ಅರಶಿನದ ನೀರನ್ನು ಚಿಮುಕಿಸಿ ಆಮೇಲೆ ಹೂವನ್ನು ದೇವರಿಗೆ ಅರ್ಪಿಸಿ. ಇವಾಗ 5ನೇದು ಏನಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಗಡಿಯಾರ ಇದ್ದರೆ ಅದು ಶೆಲ್ ಖಾಲಿ ಆದ ಕೂಡಲೇ ನೀವು ಚೇಂಜ್ ಮಾಡಬೇಕು ಆಯಿತಾ. ನೀವು ಟೈಮ್ ತೊಗೊಳ್ಳೋದೇ ಬೇಡ. ಖಾಲಿಯಾಗಿದೆಯಲ್ಲ ನಾಳೆ ನೋಡಿದರೆ ಆಯಿತು, ಹೊಸ ಶೆಲ್ ತಂದು ಹಾಕಿದರೆ ಆಯಿತು, ನಾಡಿದ್ದು ಹಾಕಿದರೆ ಆಯಿತು, ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಕೆಟ್ಟು ನಿಂತ ಗಡಿಯಾರ ಇದ್ದರೆ, ಅಂದರೆ ಅದು ಹಾಳಾಗಿದ್ರೆ ಉಂಟಲ್ಲ, ಅದನ್ನು ದಯವಿಟ್ಟು ತೆಗೆದು ಹೋಗಿ ಬಿಸಾಕಿ ಬನ್ನಿ. ಗಡಿಯಾರ ಕೂಡ ನಿಮಗೆ ಅಶುಭ ಸೂಚನೆಯನ್ನು ಕೊಡ್ತದೆ. ಅದು ಯಾವ ಟೈಮಲ್ಲಿ ನಿಂತಿದೆ ನೋಡಿ, ಅದೇ ಟೈಮಲ್ಲಿ ನಿಮ್ಮ ಜೀವನ ಕೂಡ ನಿಲ್ತದೆ. ಆ ಗಳಿಗೆ ಸರಿ ಇಲ್ದಿದ್ರೆ ಉಂಟಲ್ಲ, ಅಂದರೆ ಆ ಗಡಿಯಾರ ನಿಂತ ಗಳಿಗೆ ಸರಿ ಇಲ್ದಿದ್ರೆ ನಿಮ್ಮ ಜೀವನ ಪೂರ್ತಿ ಕಷ್ಟ ಅನುಭವಿಸ್ಬೇಕಾಗ್ತದೆ. ಆ ಕಾರಣಕ್ಕೆ ಗಡಿಯಾರದ ಬಗ್ಗೆ ಸ್ವಲ್ಪ ಆಯ್ತಾ ಆಲೋಚನೆ ಮಾಡಿ. ಅದು ನಮಗೆ ಒಳ್ಳೆಯದು ಕೂಡ ಮಾಡ್ತದೆ, ಕೆಟ್ಟದ್ದು ಕೂಡ ಮಾಡ್ತದೆ. ಇವಾಗ 6ನೇದು ಕೂಡ ಹಾಗೆ ಆಯ್ತಾ. ಇದು ನೀವು ಸ್ವಂತ ಮನೆಗೆ ಬೇಕಾದರೆ ಸಂಬಂಧಪಟ್ಟಿರ್ಬೋದು, ಅಥವಾ ಬಾಡಿಗೆ ಮನೆಗೆ ಕೂಡ ಸಂಬಂಧಪಟ್ಟಿರ್ಬೋದು. ಏನು ಅಂತ ಹೇಳಿದ್ರೆ, ನಿಮ್ಮದು ಮನೆಯ ಮೇನ್ ಡೋರ್ ಎದುರುಗಡೆ ಇದಿರುತ್ತಲ್ವ, ಮೆಟ್ಟಿಲಿರ್ತದಲ್ಲ, ಆ ಮೆಟ್ಟಿಲು ಆದಷ್ಟು ಬೆಸ ಸಂಖ್ಯೆಯಲ್ಲಿ ಇದೆಯಾ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ. ಸಮ ಸಂಖ್ಯೆಯಲ್ಲಿ ಮೆಟ್ಟಿಲು ಇರಬಾರ್ದು. ಅಂತ ಮನೆ ಒಳ್ಳೇದಾಗೋದಿಲ್ಲ, ಏಳಿಗೆ ಆಗೋದಿಲ್ಲ ಆಯಿತಾ. ನಿಮ್ಮ ಮನೆಯ ಎದುರುಗಡೆ ಮೆಟ್ಟಿಲು ಇರ್ತದೆ ಆಯಿತಾ, ಅದು ಈ ಕಡೆ ಬೇಕಾದರೆ ಇರಲಿ, ಈ ಕಡೆ ಬೇಕಾದ್ರೆ ಇರಲಿ, ನಿಮಗೆ ಗೊತ್ತಿರ್ತದಲ್ಲ ನೀವು ಬರುವಾಗ ಹೇಗೆ ಬರ್ತೀರ ಅಂತ ಹೇಳ್ಕೊಂಡು. ಆದರೆ ಆ ಮೆಟ್ಟಿಲು ನೀವು ಕೌಂಟ್ ಮಾಡುವಾಗ ನಿಮಗೆ ಬೆಸ ಸಂಖ್ಯೆಯಲ್ಲೇ ಇರಬೇಕು. ದಯವಿಟ್ಟು ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತೆ ಏನಂತ ಹೇಳಿದರೆ, ರೋಡ್ ಉಂಟಲ್ಲ, ರೋಡ್ಗಿಂತ ಸ್ವಲ್ಪ ಹೈಟಲ್ಲಿ ಇರಬೇಕು. ಈಗ ಗ್ರೌಂಡ್ ಫ್ಲೋರಲ್ಲೆಲ್ಲ ಮನೆಯೆಲ್ಲ ಮಾಡಿದರೆ, ಕೆಲವೊಂದು ಮನೆ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ರೋಡ್ ಮೇಲ್ಗಡೆ ಇರ್ತದೆ, ಗೇಟಿಂದ ಕೆಳಗಡೆ ಮನೆ ಇರುತ್ತೆ. ಆ ಥರ ಮನೆ ಮಾಡಿದ್ರು ಕೂಡ ನಿಮಗೆ ದರಿದ್ರ ಬರುತ್ತೆ ಆಯಿತಾ. ಬೆಸ ಸಂಖ್ಯೆಯಲ್ಲಿ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ನೀವೇನು ಮಾಡಿ ಅಂತ ಹೇಳಿದರೆ, ನಿಮ್ಮ ಮನೆಯ ಮುಖ್ಯ ದ್ವಾರದಿಂದ ಅಂದರೆ ಮೇಯ್ನ್ ಡೋರಿಂದ ಮೆಟ್ಟಿಲನ್ನು ಕೌಂಟ್ ಮಾಡ್ತಾ ಹೋಗಿ. ಏನಂತ ಹೇಳಿದ್ರೆ, ಶುಭ ಅಶುಭ, ಶುಭ ಅಶುಭ, ಶುಭ ಆಯಿತಾ. ಶುಭ ಬಂದ ಜಾಗದಲ್ಲಿ ನಿಮ್ಮ ಮನೆಗೆ ಕರೆಕ್ಟಾಗಿ ಬಂದರೆ, ಅಂದರೆ ನಿಮ್ಮ ಮೇನ್ ಡೋರ್ ಬಂದರೆ ನಿಮಗೆ ಆ ಮನೆ ತೊಂದರೆ ಇಲ್ಲ. ಇವಾಗ ನೀವು ಇದು ಮಾಡುವಾಗ ಅಂದರೆ ನಿಮ್ಮ ಮನೆಯ ಮೇನ್ ಡೋರ್ ಇಲ್ಲುಂಟು, ಮೆಟ್ಟಿಲು ನಿಮ್ಮ ಮನೆಯ ಎದುರುಗಡೆ ಆಯಿತಾ, ಎದುರುಗಡೆ ಬೇಕಾದ್ರೆ ಇರಲಿ, ಎಲ್ಲಿ ಬೇಕಾದ್ರೆ ಇರಲಿ ಆಯಿತಾ. ನೀವು ಅದನ್ನು ನಿಮ್ಮ ಮನೆಗೆ ಬರುವಾಗ ಉಂಟಲ್ಲ, ಶುಭ ಅಶುಭ, ಶುಭ ಅಶುಭ, ಶುಭ ಅಶುಭ, ಶುಭ ಅಶುಭ ಅಂತ ಹೇಳ್ಕೊಂಡು ಬಂತು ಅನ್ನುವ, ಆವಾಗ ನಿಮ್ಮ ಮನೆಗೆ ಕರೆಕ್ಟಾಗಿ ಅಶುಭ ಬರುತ್ತಲ್ಲ. ಆ ಕಾರಣಕ್ಕೆ ಆ ಥರದ್ದು ಸಂಖ್ಯೆ ಇರುವಂಥದ್ದು ಮೆಟ್ಟಿಲನ್ನು ಮನೆ ಇದ್ದರೆ ಉಂಟಲ್ಲ, ದಯವಿಟ್ಟು ಆ ಮನೆಯಲ್ಲಿ ನಿಮಗೆ ಏಳಿಗೆ ಆಗೋದಿಲ್ಲ. ನೀವು ಎಷ್ಟು ಕಷ್ಟಪಟ್ಟು ದುಡಿದ್ರೂ ಕೂಡ ನಿಮಗೆ ದುಡ್ಡು ನಿಲ್ಲೋದಿಲ್ಲ. ಅಂತಹ ಮನೆ ಇದ್ದರೆ ಉಂಟಲ್ಲ, ದಯವಿಟ್ಟು ನೀವು ಮನೆ ಚೇಂಜ್ ಮಾಡೋದು ಒಳ್ಳೆಯದು. ಮತ್ತು ಸ್ವಂತ ಮನೆಯವರೆಲ್ಲ ಬೈಲಿಕ್ಕೆ ಹೋಗಬೇಡಿ, ಇವಳು ಅಂದರೆ ನಮ್ಮದು ಮೆಟ್ಟಿಲು ಇರೋದೇ ಹಾಗೆ, ಇವಳು ಚೇಂಜ್ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದಾಳೆ ಅಂತ ಹೇಳ್ಕೊಂಡು ಆಯಿತಾ. ಎಲ್ಲರೂ ಕಷ್ಟಪಟ್ಟು ದುಡಿಯೋದಕ್ಕೆ ನಾವು 3 ಹೊತ್ತು ಊಟ ಮಾಡಬೇಕು, ಚಂದ ಮಾಡಿ ಜೀವನ ಮಾಡಬೇಕಂತಲ್ಲ. ಒಂದು ಮನೆಗೆ ಹೋದ ನಂತರ ನಮಗೆ ಕೆಡುಕಾಗ್ತದೆ ಅಂತ ಹೇಳಿದರೆ ಅದು ಯಾಕೆ ಬೇಕಲ್ವಾ ಅಂತ ಹೇಳ್ಕೊಂಡು ನಾನು ಹೇಳೋದು. ಮತ್ತು ಕೋಪ ಮಾಡಿಕೊಂಡ್ರೆ ಮಾಡ್ಕೊಳ್ಳಿ, ನನಗೆ ಏನಿಲ್ಲ ಆಯಿತಾ. ಜನರಿಗೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ನಾನು ಮಾಹಿತಿ ಕೊಡ್ತಾ ಇರೋದು. ಇವಾಗ 7ನೇದು ಏನಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಇಲ್ವಾ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಹಿರಿಯರ ಆಶೀರ್ವಾದ, ಹಿರಿಯರು ಯಾರೂ ಇಲ್ಲ ಅಂತ ಹೇಳಿದರೆ ಅಪ್ಪ ಅಮ್ಮನ ಆಶೀರ್ವಾದ ಆದರೂ ತಗೊಳ್ಳುವ ಅಭ್ಯಾಸ ಮಾಡಬೇಕು. ಮತ್ತು ಮನೆಯಿಂದ ಹೊರಗಡೆ ಹೋಗುವಾಗ ನಿಮ್ಮ ಆಶೀರ್ವಾದ ಅಂದರೆ ತಂದೆ ತಾಯಿಯ ಆಶೀರ್ವಾದ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಆ ಹಿರಿಯರು ತೀರ್ಕೊಂಡಿದ್ರೆ ಆಯಿತಾ, ಅವರದ್ದು ಫೋಟೋ ಕೂಡ ಒಂದು ಸಲ ಕೈ ಮುಗಿದು ಹೋಗಲಿಕ್ಕೆ ಹೇಳಿ. ಯಾಕಂತ ಹೇಳಿದರೆ ಅವರು ಹೋಗಿ ಬರುವ ತನಕ ನಿಮ್ಮ ಹಿರಿಯರು ಅಥವಾ ಪಿತೃಗಳು ಅಂತ ಹೇಳ್ತಾರಲ್ಲ, ಅವರು ರಕ್ಷಣೆ ಮಾಡ್ತಾ ಇರ್ತಾರೆ ನಿಮ್ಮ ಮಕ್ಕಳನ್ನು. ಏನೇ ಅನಾಹುತ ಆಗದೇ ಇರುವ ಹಾಗೆ, ಏನು ಕೆಟ್ಟದ್ದು ಆಗದೇ ಇರುವ ಹಾಗೆ ರಕ್ಷಣೆ ಮಾಡ್ತಾ ಇರ್ತದೆ. ಜೊತೆಗೆ ನಿಮ್ಮ ಆಶೀರ್ವಾದ ಇದ್ದರೂ ಕೂಡ ಅವರ ಮಕ್ಕಳ ಮೇಲೆ ಒಂದು ಬ್ಲೆಸ್ಸಿಂಗ್ ಅಂದರೆ ಆಶೀರ್ವಾದ ಇರುತ್ತೆ ಆಯಿತಾ. ನಿಮ್ಮ ಮಕ್ಕಳು ಹೇಗೆ ಒಳ್ಳೆ ರೀತಿಯಲ್ಲಿ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ನೋಡಿ, ಅದೇ ರೀತಿಯಲ್ಲಿ ಮನೆಗೆ ಬರುವ ತನಕ ನಿಮ್ಮ ಆಶೀರ್ವಾದ ಇರ್ತದೆ. ಮಕ್ಕಳಿಗೆ ಇದೊಂದು ಅಭ್ಯಾಸ ಮಾಡಿಸಿ. ಏನಂತ ಹೇಳಿದ್ರೆ, ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಹಿರಿಯರ ಆಶೀರ್ವಾದ ತಗೊಂಡು ಹೋಗಿ ಅಂತ ಹೇಳ್ಕೊಂಡು. ಇವಾಗ 8ನೇದು ತಪ್ಪು ಏನು ಮಾಡಬಾರ್ದು ಅಂತ ಹೇಳಿದರೆ, ದೇವರ ಮನೆಯಲ್ಲಿ ಒಂಟಿ ದೀಪವನ್ನು ಇದು ಹಚ್ಚಬೇಡಿ ಆಯಿತಾ. ಯಾವ ಕಾರಣಕ್ಕೂ ಕೂಡ ಒಂಟಿ ದೀಪ ಹಚ್ಚಬೇಡಿ. ಆದಷ್ಟು ಚಿಕ್ಕದಾದರೂ ಕೂಡ ಪರವಾಗಿಲ್ಲ, 2 ದೀಪವನ್ನು ಹಚ್ಚಲಿಕ್ಕೆ ಅಭ್ಯಾಸ ಮಾಡಿ. ಒಂಟಿ ದೀಪ ಯಾವ ಕಾರಣಕ್ಕೂ ದೇವರ ಮನೆಯಲ್ಲಿ ಹಚ್ಚಬಾರ್ದು. ಇವಾಗ ಕೆಲವರಿಗೆ ಸಂಪ್ರದಾಯ ಇರುತ್ತೆ, ಏನಂತ ಹೇಳಿದ್ರೆ ಒಂದೇ ಒಂದು ದೀಪ ಹಚ್ಚುವ ಸಂಪ್ರದಾಯ ಇರ್ತದೆ. ಆ ಥರ ಇದ್ರೆ ಏನು ಮಾಡಿ ಅಂತ ಹೇಳಿದ್ರೆ, ಅದ್ರದ್ದು ಬತ್ತಿ ಆದರೂ 2 ಹಾಕಿ ಆಯಿತಾ. ಒಳಗಡೆ ಬತ್ತಿ ಹಾಕ್ತೀರ ನೋಡಿ, ಆ ಬತ್ತಿ ಆದರೂ 2 ಹಾಕಿ, ಜೋಡಿ ಬತ್ತಿ ಹಾಕಿ
ಒಂದೇ ಒಂದು ಬತ್ತಿಗೆ ಹಾಕಲಿಕ್ಕೆ ಹೋಗಬೇಡಿ. ಅದು ಕೂಡ ನಿಮಗೆ ಅಪಶಕುನ. ಮನೆಗೆ ಜ್ಯೇಷ್ಠ ದೇವಿ ಎಂಟ್ರಿ ಆಗ್ತದೆ. ಕಷ್ಟ ನೀವು ಎಷ್ಟು ದುಡಿದ್ರೂ ಕೂಡ ಕಷ್ಟ ಪರಿಹಾರ ಆಗುವುದಿಲ್ಲ. ನಿಮ್ಮದು ಜೀವನ ಪರ್ಯಂತ ಕಷ್ಟ ಅನುಭವಿಸದೇ ಆಗುತ್ತೆ ಆಯಿತಾ. ಅದ್ರ ಬದಲು ಉಂಟಲ್ಲ, ನಿಮಗೆ ಶಾಸ್ತ್ರವೇ ಇಲ್ಲ 2 ದೀಪ ಇಡುವಂಥದ್ದಂತಾದರೆ ಜೋಡಿ ಬತ್ತಿಯನ್ನು ಆದರೂ ಹಾಕಿ, ಏನಾದರೂ ಪರವಾಗಿಲ್ಲ. ಅಂದರೆ ನಮಗೆ ಆ ಥರ ಎಲ್ಲ ಏನು ಇಲ್ಲ ಅಂತ ಹೇಳಿದ್ರೆ 2 ದೀಪವನ್ನು ಹಚ್ಚಲಿಕ್ಕೆ ಅಭ್ಯಾಸ ಮಾಡಿ. ಇವಾಗ 9ನೇದು ತಪ್ಪು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಮಾಡೋದಿಲ್ಲ, ಕೆಲವರ ಮನೆಯಲ್ಲಿ ಮಾತ್ರ ಆಯಿತಾ. ಚಾಪೆಯಲ್ಲಿ ಮಲಗುವ ಅಭ್ಯಾಸ ಇದ್ರೆ ಉಂಟಲ್ಲ, ಚಾಪೆಯನ್ನು ಉಲ್ಟಾ ಹಾಕಿ ಮಲಗಲಿಕ್ಕೆ ಹೋಗಬೇಡಿ. ಇದರಿಂದ ಕೂಡ ನಿಮಗೆ ಮನೆಗೆ ಜ್ಯೇಷ್ಠ ದೇವಿ ಪ್ರವೇಶ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಇದು ಚಾಪೆ ನೋಡಿ ಈ ಥರ ಫೋಲ್ಡ್ ಆಗಿರುತ್ತೆ ಆಯಿತಾ. ಈ ಥರ ಫೋಲ್ಡ್ ಆಗಿರುತ್ತಲ್ಲ, ನಿಮಗೆ ಅದು ಓಪನ್ ಮಾಡುವಾಗ ಯಾವ ರೀತಿಯಲ್ಲಿ ಬರ್ತದೆ ನೋಡಿ, ಅದೇ ರೀತಿಯಲ್ಲಿ ಚಾಪೆ ಇಟ್ಕೊಂಡು ಮಲ್ಕೊಳ್ಳಿ. ಬಿಟ್ಟರೆ ಕೆಲವರಿಗೆ ಅಭ್ಯಾಸ ಉಂಟಂದರೆ ಹೀಗೆ ಓಪನ್ ಮಾಡುವಾಗ ಹೀಗೆ ಇರ್ತದೆ. ಅಂದರೆ ನಾನು ಬುಕ್ಕಲ್ಲಿ ತೋರಿಸ್ತೇನೆ ನೋಡಿ, ಚಾಪೆ ಹೀಗೆ ಮರ್ಚ್ಕೊಂಡಿರ್ತದಲ್ವಾ, ಓಪನ್ ಮಾಡುವಾಗ ಹೀಗೆ ಬರ್ತದಲ್ವ ಚಾಪೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೀಗೆ ಹಾಕಿ ಮಲಗುವ ಅಭ್ಯಾಸ ಇರ್ತದೆ. ಆ ಥರ ಅಭ್ಯಾಸ ಇದ್ದರೆ ದಯವಿಟ್ಟು ಅದನ್ನು ಕೂಡ ಬಿಟ್ಟು ಬಿಡಿ ಆಯಿತಾ. ಅದರಿಂದ ಜ್ಯೇಷ್ಠ ದೇವಿ ಎಂಟ್ರಿ ಆಗ್ತಾಳೆ ಮನೆಯಲ್ಲಿ, ಕಷ್ಟ ಬರ್ತದೆ, ಮತ್ತು ನೀವು ಎಣಿಸಿದ ಕೆಲಸ ಕೂಡ ಆಗೋದಿಲ್ಲ ಆಯಿತಾ. ಆದ್ದರಿಂದ ಮತ್ತು ಕೆಲವರ ಮನೆಯಲ್ಲಿ ರೋಲ್ ಮಾಡುವ ಇದು ಚಾಪೆ ಇದ್ದರೆ, ಅಂದರೆ ಹೀಗೆ ಮಾಡುವ ಚಾಪೆ ಇದ್ದರೆ ಉಂಟಲ್ಲ, ನಿಮಗೆ ಅದು ಬಿಡಿಸುವಾಗ ಗೊತ್ತಾಗ್ತಲ್ಲ, ಅದ್ರದ್ದು ನೋಡುವಾಗ ಗೊತ್ತಾಗ್ತದೆ ಯಾವುದು ಕೆಳಗಡೆ ಜಾಗಕ್ಕೆ ಯಾವುದು ಮೇಲ್ಗಡೆಗೆ ಬರುತ್ತೆ ಅಂತ ಹೇಳ್ಕೊಂಡು ಗೊತ್ತಾಗ್ತಲ್ಲ. ಅದೊಂದು ಸರಿಯಾಗಿ ನೋಡಿಕೊಂಡು ಚಾಪೆಯಲ್ಲಿ ಮಲಗುವ ಅಭ್ಯಾಸ ಮಾಡಿಕೊಳ್ಳಿ. ಹಾಸಿಗೆ ಮಲಗುವವರಿಗಾದರೆ ಹೇಗಾದರೂ ಪರವಾಗಿಲ್ಲ, ಅಂದರೆ ಚಾಪೆಯಲ್ಲಿ ಮಲಗುವವರು ಇದೊಂದು ನೋಡ್ಕೊಳ್ಬೇಕಾಗುತ್ತೆ. ಇವಾಗ 10ನೇದು ಏನಂತ ಹೇಳಿದರೆ, ಸಾಯಂಕಾಲದ ಹೊತ್ತಲ್ಲಿ ಮನೆ ಗುಡಿಸಬಾರ್ದು ಅಥವಾ ನೆಲ ಒರೆಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಸಾಯಂಕಾಲ 6 ಗಂಟೆ ಅಂದರೆ ಗೋಧೂಳಿ ಸಮಯ ಆಗಿದೆ ಅಂತ ಹೇಳಿದರೆ, ಅದರ ನಂತರ ನೀವು ಗುಡಿಸ್ಲಿಕ್ಕೆ ನೆಲ ಒರೆಸ್ಲಿಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮಗೆ ಗುಡಿಸ್ಲಿಕ್ಕೆ ನೆಲ ಒರೆಸ್ಲಿಕ್ಕೆ ಪರಿಸ್ಥಿತಿ ಬಂತು ಅಂತ ಹೇಳ್ಕೊಂಡು ಹೇಳುವ, ಅಂದರೆ ಮನೆ ತುಂಬ ಮಕ್ಕಳೆಲ್ಲ ಏನಾದರೂ ಗಲೀಜು ಮಾಡಿದ್ದಾರೆ, ಗುಡಿಸ್ದಿದ್ರೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಆದರೂ ಕೂಡ ಮನೆಯಿಂದ ಕಸವನ್ನು ನೀವು ಗೋಧೂಳಿ ಸಮಯ ಆದ ನಂತರ, ಅಂದರೆ ರಾತ್ರಿ ಆದ ನಂತರ, ಸಾಯಂಕಾಲ ಆದ ನಂತರ ಮನೆಯಿಂದ ಹೊರಗಡೆ ಹಾಕಲಿಕ್ಕೆ ಹೋಗಬೇಡಿ. ಹೀಗೆ ಮಾಡಿದರೆ ಕೂಡ ಮಹಾಲಕ್ಷ್ಮಿ ಹೊರಗಡೆ ಹೋಗ್ತಾಳೆ ಮನೆಯಿಂದ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಕಸ್ಮಾತ್ ಗುಡಿಸುವ ಪರಿಸ್ಥಿತಿ ಬಂದರೂ ಕೂಡ ಕಸವನ್ನು ಮನೆಯಿಂದ ಹೊರಗಡೆ ಹಾಕಬೇಡಿ. ಅದು ನೀವು ಹಾಗೆ ಇಟ್ಕೊಳ್ಳಿ. ಮಾರನೇ ದಿವಸ ಬೆಳಿಗ್ಗೆ ಕಸವನ್ನು ಹೊರಗಡೆ ಹಾಕಿ, ಆ ದಿವಸ ಕಸವನ್ನು ಹಾಕಲಿಕ್ಕೆ ಹೋಗಬೇಡಿ ಸಾಯಂಕಾಲದ ನಂತರ. ಇವಾಗ 11ನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ನೀವು ಒಡವೆ ತರ್ತೀರಾ, ಬಟ್ಟೆ ತರ್ತೀರಾ, ಡೈರೆಕ್ಟಾಗಿ ಹಾಕ್ಕೊಳ್ತೀರಲ್ಲ, ಆ ಅಭ್ಯಾಸ ಇದ್ದರೂ ಕೂಡ ನೀವು ಬಿಟ್ಬಿಡಬೇಕು. ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಹೊಸ ಬಟ್ಟೆ ತಗೊಬನ್ನಿ ಅಥವಾ ಹೊಸ ಒಡವೆ ತನ್ನಿ, ಅದನ್ನು ದೇವರ ಮುಂದೆ ಇಟ್ಟು ಆಮೇಲೆ ಅದನ್ನು ನೀವು ಹಾಕ್ಕೊಳ್ಳುವ ಅಭ್ಯಾಸ ಮಾಡಿದರೆ ತುಂಬ ಉತ್ತಮ ಆಯಿತಾ. ಯಾಕಂತ ಹೇಳಿದರೆ, ಕೆಲವೊಂದು ಬಟ್ಟೆ ಆಗಲಿ ಇದು ಒಡವೆ ಆಗಲಿ ಉಂಟಲ್ಲ, ಕೆಲವು ನಿಮಗೆ ಗ್ರಹಚಾರ ತಂದು ಕೊಡುವ ಹಾಗೆ ಇರ್ತದೆ. ಅದು ನಾನು ಹೇಳಲಿಕ್ಕೆ ಹೋಗುದಿಲ್ಲ, ಹೇಳಿದರೆ ಕೆಲವರಿಗೆಲ್ಲ ಸಿಟ್ಟು ಬರ್ತದೆ ಆಯಿತಾ. ಯಾಕೆ ಅಂತ ಹೇಳ್ಕೊಂಡು ಗ್ರಹಚಾರ ತರುವಂಥದ್ದು ಇರ್ತದೆ. ನೀವು ದೇವರ ಮುಂದೆ ಇಟ್ಟು ಆಮೇಲೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಆ ಗ್ರಹಚಾರ ಆಗೋದು ಬರುವುದಿಲ್ಲ. ಯಾಕಂತ ಹೇಳಿದರೆ, ಅದು ನೀವು ದೇವರ ಮುಂದೆ ಇಟ್ಟಿದ್ರಲ್ಲ. ಒಂದು ಸಲ ದೇವರ ಮುಂದೆ ನೀವು ಯಾವ ವಸ್ತು ಇಟ್ಟರು ಕೂಡ ಅದರಲ್ಲಿ ಏನು ಇದ್ದರೂ ಕೂಡ ದೇವರು, ಅಂದರೆ ಅದ್ರದ್ದು ಕೆಟ್ಟ ಶಕ್ತಿಯನ್ನು ದೇವರು ಎಳ್ಕೊಳ್ತಾರೆ ಆಯಿತಾ. ಅದರಿಂದ ನಿಮಗೆ ಶುಭ ಆಗಲಿ ಅಂತ ಹೇಳ್ಕೊಂಡೇ ದೇವರು ಬಯಸ್ತಾರೆ ಆಯಿತಾ. ನನ್ನ ಮುಂದೆ ಇಟ್ಟಿದ್ದೀರಲ್ಲ, ಇದು ನೀನು ಹಾಕಿದಂತ ನಿಮಗೆ ಒಳ್ಳೆಯದೇ ಆಗಲಿ ಅಂತ ಹೇಳ್ಕೊಂಡು. ಆದ್ದರಿಂದ ಹೊಸ ಬಟ್ಟೆ ತಗೊಬಂದರೆ ಅಥವಾ ಹೊಸ ಒಡವೆ ತಂದರೆ ದೇವರ ಮುಂದೆ ಇಟ್ಟು ಹಾಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಿ. ಇವಾಗ 12ನೇದು ಏನಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತದೆ ಅಥವಾ ಹಬ್ಬ ಹರಿದಿನ ಎಲ್ಲ ಮಾಡ್ತದೆ, ಫಂಕ್ಷನ್ಗಳು ನಡೀತದೆ. ಆವಾಗ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿ ಸಲ ನಿಮ್ಮ ಮನೆಯಲ್ಲಿ ಎಷ್ಟು ಸಲ ಶುಭ ಕಾರ್ಯ ನಡೀತದೆ ನೋಡಿ, ಅಷ್ಟು ಸಲ ಕೂಡ ನಿಮ್ಮ ಕುಲದೇವರಿಗೆ ಆಯಿತಾ, ಕುಲದೇವರು ಅಂತ ಹೇಳ್ತಾರೆ, ಮನೆ ದೇವರು ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಮನೆ ದೇವರು ಅಥವಾ ಕುಲವ ದೇವರಿಗೆ ಕಾಣಿಕೆಯನ್ನು ತೆಗೆದಿಟ್ಕೊಂಡು ಇರುವುದನ್ನು ಮರಿಬೇಡಿ. 11 ರೂಪಾಯಿ ಆಗಲಿ, 101 ಆಗಲಿ, 1001 ಆಗಲಿ ಆಯಿತಾ, 201 ಆ ಥರ ಉಂಟಲ್ಲ. ನೀವು ಪ್ರತಿ ಸಲ ನಿಮ್ಮ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ಆದಾಗ ಎಲ್ಲ ದೇವರನ್ನು ನೆನಪು ಮಾಡಿಕೊಂಡು, ಅಂದರೆ ಕುಲದೇವರು ಅಥವಾ ಮನೆ ದೇವರನ್ನು ನೆನಪು ಮಾಡಿಕೊಂಡು ಆ ಒಂದು ಕಾಣಿಕೆಯನ್ನು ತೆಗೆದಿಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಉಂಟಲ್ಲ ಪ್ರತಿ ವರ್ಷ ಒಳ್ಳೆ ಶುಭ ಕಾರ್ಯಗಳು ನಡೀತಾ ಇರುತ್ತೆ ಆಯಿತಾ. ದೇವರ ಆಶೀರ್ವಾದ, ಅಂದರೆ ಕುಲದೇವರ ಆಶೀರ್ವಾದ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಪ್ರತಿ ಸಲ ಎಲ್ಲ ಯಾವುದಾದ್ರೂ ಒಂದು ಶುಭ ಕಾರ್ಯ ನಡೀತಾ ಇರ್ತದೆ. ಶುಭ ಕಾರ್ಯ ನಡೆಯೋದು ತುಂಬ ಕಡಿಮೆ ಆಗುತ್ತೆ. ಇದೊಂದು ಅಭ್ಯಾಸ ಮಾಡಿಕೊಳ್ಳಿ. ಇವಾಗ 13ನೇದು ಏನಂತ ಹೇಳಿದರೆ, ಮನೆಯಲ್ಲಿ ಜೇಡರ ಬಲೆ ಕಟ್ಟಿದ್ರೆ ಉಂಟಲ್ಲ, ಆದಷ್ಟು ಅದನ್ನು ಜೇಡರ ಬಲೆ ಕಟ್ಟಿದ ಕೂಡಲೇ ತೆಗಿಲಿಕ್ಕೆ ಟ್ರೈ ಮಾಡಿ ಈಗ. ಅದನ್ನು ಭಾನುವಾರ ತೆಗೆದ್ರೆ ಆಯಿತು, ಹಬ್ಬದ ಸಮಯದಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ತೇವಲ್ಲ ಆಗ ತೆಗೆದ್ರೆ ಆಯಿತು ಅಂತ ಹೇಳ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ. ಇದು ಕೂಡ ಮನೆಗೆ ಅಶುಭ ಸೂಚನೆಯನ್ನು ಕೊಡ್ತದೆ. ಮನೆಗೆ ಗ್ರಹಚಾರ ಬರುತ್ತೆ, ಜ್ಯೇಷ್ಠ ದೇವಿ ಎಂಟ್ರಿ ಆಗ್ತಾಳೆ ಅಂತ ಹೇಳ್ಕೊಂಡು ಸೂಚನೆ ಕೊಡುವುದಕ್ಕೋಸ್ಕರ ನೀವು ಎಷ್ಟು ತೆಗೆದ್ರು ನೋಡಿ. ಕೆಲವರ ಮನೆಯಲ್ಲಿ ಜೇಡರ ಬಲೆ ನೀವು ತೆಗೆದಿದ್ರೂ ಕೂಡ ಜೇಡರ ಬಲೆ ಇರುವುದೇ ಇಲ್ಲ. ಕೆಲವರ ಮನೆಯಲ್ಲಿ ನೀವು ಎಷ್ಟು ತೆಗೆದ್ರೂ ಕೂಡ ಜೇಡರ ಬಲೆ ಬರ್ತಾ ಇರುತ್ತೆ ಆಯಿತಾ. ಆ ಥರ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಏನೋ ಗ್ರಹಚಾರ ಬರ್ತಾ ಉಂಟು ಅಂತ ಹೇಳ್ಕೊಂಡು ಅರ್ಥ. ಆದ ಕಾರಣಕ್ಕೆ ಅದು ಕಟ್ತಾ ಉಂಟು ಅಂತ ಹೇಳಿದ ಕೂಡಲೇ ನೀವು ಕೂಡಲೇ ತೆಗೆದು ಬಿಡಿ. ಮತ್ತು ಆದಷ್ಟು ಉಂಟಲ್ಲ ಮನೆಯನ್ನು ಚೆಂದ ಮಾಡಿ ಇಟ್ಕೊಳ್ಳಿಕ್ಕೆ ನೋಡ್ಕೊಳ್ಳಿ.
ಇವಾಗ 14ನೇದು ಏನಂತ ಹೇಳಿದರೆ, ಆದಷ್ಟು ಮನೆಯಲ್ಲಿ ಉಂಟಲ್ಲ ಪಾರಿವಾಳಗಳು ಗೂಡು ಕಟ್ಟದೇ ಇರುವ ಹಾಗೆ ನೋಡ್ಕೋಬೇಕು ನೀವು, ಆಯಿತಾ. ಮನೆಯಲ್ಲಿ ಪಾರಿವಾಳ ಗೂಡು ಕಟ್ಟಿದರೆ ಏನಾಗುತ್ತೆ ಅಂತ ಹೇಳಿದರೆ, ಮನೆಯಲ್ಲಿ ಪ್ರಾಣಹಾನಿ ಆಗುತ್ತೆ ಅಂತ ಹೇಳ್ಕೊಂಡು ಸಂಕೇತ ಅಂತೆ, ಆಯಿತಾ. ಅದು ಪಾರಿವಾಳ ಗೂ ಗೂ ಅಂತ ಹೇಳ್ಕೊಂಡು ಕೂಗುತ್ತಲ್ಲ, ಅದು ಮನೆಗೆ ಒಳ್ಳೆಯದಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಪದೇ ಪದೇ ಆಕ್ಸಿಡೆಂಟ್ ಆಗೋದು, ಅಥವಾ ಮನೆಯಲ್ಲಿ ಇದು ಕೆಲಸ ಮಾಡ್ತಾರೆ ನೋಡಿ, ಅಂದರೆ ನೀವು ಮುಖ್ಯವಾಗಿರ್ತಾರೆ ಮನೆಯಲ್ಲಿ, ಅವರಿಂದನೇ ನಿಮ್ಮ ಮನೆಯ ಜೀವನ ಹೋಗಬೇಕು ಅಂತ ಹೇಳ್ಕೊಂಡಾದರೆ ಅವರಿಗೆ ಆರೋಗ್ಯದ ಸಮಸ್ಯೆ ಬರೋದು, ಏನಾದರೂ ಒಂದು ಸಮಸ್ಯೆ ಬರ್ತಾ ಇರ್ತದೆ. ಆ ಥರ ಬರಬಾರ್ದು ಅಂತ ಹೇಳ್ಕೊಂಡಾದರೆ ನೀವೇನು ಮಾಡಿ ಅಂತಿದ್ರೆ, ಪಾರಿವಾಳದ ಗೂಡು ಕಟ್ಟದೇ ಇರುವ ಹಾಗೆ ನೋಡ್ಕೊಳ್ಳಿ. ಒಂದು ವೇಳೆ ಅಕಸ್ಮಾತ್ ಗೂಡು ಕಟ್ಟಿ ಆಗಿದೆ, ಆಯ್ತು, ಅದು ಮೊಟ್ಟೆ ಕೂಡ ಇಟ್ಟು ಆಗಿದೆ ಅಂತ ಹೇಳಿದರೆ ಇವಾಗ ಮುಟ್ಲಿಕ್ಕೆ ಹೋಗ್ಬಿಡಿ, ಯಾಕಂದರೆ ಮೊಟ್ಟೆ ಒಡೆದು ಮರಿ ಆಗಲಿ, ಆಯ್ತು, ಅದಕ್ಕೆ ಹಿಂಸೆ ಕೊಡಲಿಕ್ಕೆ ಹೋಗ್ಬಿಡಿ. ಅದು ಆದ ನಂತರ ಉಂಟಲ್ಲ, ಇನ್ನು ಪುನಃ ಒಂದು ಸಲ ಗೂಡು ಕಟ್ಟಲಿಕ್ಕೆ ಬರ್ತದೆ ನೋಡಿ, ಆ ಟೈಮಲ್ಲಿ ನೀವು ಅದು ಗೂಡು ಕಟ್ಟಲಿಕ್ಕೆ ಬರುವಾಗನೇ ತೆಗೆದು ಬಿಡಿ, ಆಯಿತಾ. ಅಂದರೆ ಮೊಟ್ಟೆ ಇಡುವ ತನಕ ಕಾಯ್ಬಿಡಿ, ಮೊಟ್ಟೆ ಇಟ್ಟ ನಂತರದ ಮುಟ್ಲಿಕ್ಕೆ ಹೋಗ್ಬಿಡಿ, ಅದು ಮರಿ ಆಗೋ ತನಕ. ಮರಿಯಾಗಿ ಅದು ಹೋದ ನಂತರ ಬೇಕಾದರೆ ಕ್ಲೀನ್ ಮಾಡಿ. 15ನೇದು ಅದೇ ರೀತಿಯಲ್ಲಿ ಜೇನು ಕೂಡ ಮನೆಯಲ್ಲಿ ಗೂಡು ಕಟ್ಟಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಜೇನು ಮನೆಯಲ್ಲಿ ಗೂಡು ಕಟ್ಟಿದರೆ ಕೂಡ ನಿಮ್ಮ ಮನೆಯಲ್ಲಿ ಸಂಸಾರದಲ್ಲಿ ಅಂದರೆ ಏನು ಕಲಹ ಬರುತ್ತೆ ಅಂತ ಹೇಳ್ಕೊಂಡು, ಜಗಳಗಳು ನಡೀತಾ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಜೇನು ಕೂಡ ಗೂಡು ಕಟ್ಟದೇ ಇರುವ ಹಾಗೆ ನೋಡ್ಕೊಳ್ಳಿ. ಇವಾಗ 16ನೇದು ಏನಂತ ಹೇಳಿದ್ರೆ, ಬಾವಲಿಗಳು ಕೂಡ ಆಯ್ತಾ ಮನೆ ಒಳಗಡೆ ಕೂಡ ಬರಬಾರ್ದು, ಮನೆ ಹತ್ತಿರ ಕೂಡ ವಾಸ ಮಾಡಬಾರ್ದು, ಒಳ್ಳೆದಲ್ಲ. ಅದ್ರ ಬಾವಲಿಗಳು ನಿಮ್ಮ ಮನೆಗೆ ಒಳಗೆ ಬಂದರೆ ಒಳ್ಳೆದಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಕೆಲವರ ಮನೆಯಲ್ಲಿ ಒಳಗೆ ಬಂದರೆ ಹೋಗುವುದಿಲ್ಲ, ಹಾಗೇ ಇರುತ್ತೆ. ಅಕಸ್ಮಾತ್ ಆಗಿ ಒಂದು ಬಾವಲಿ ಸೀದಾ, ಅಂದರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಸಡನ್ನಾಗಿ ಬಾವಲಿ ಬಂದಿದೆ ಅಂತ ಹೇಳಿದ್ರೆ ಮನೆಯಲ್ಲಿ ತೊಟ್ಟಿಲು ತೂಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಆಯಿತಾ. ಕೆಲವೊಂದು ಕಡೆ ಹೇಳ್ತಾರೆ, ಅಂದರೆ ಬಾವಲಿ ಬಂದು ಕೂಡಲೇ ಬಂದು ಸ್ವಲ್ಪ ಹೊತ್ತು ಇದು ಮನೆಯಲ್ಲಿ ಇದ್ದು ಆಮೇಲೆ ಹೋದರೆ, ಆಯಿತಾ, ಹೋದರೆ ಉಂಟಲ್ಲ ಮನೆಯಲ್ಲಿ ತೊಟ್ಟಿಲು ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಸದಾ ನಿಮ್ಮ ಮನೆಯಲ್ಲಿ ಬಾವಲಿ ಇರ್ತದೆ, ಅಥವಾ ನಿಮ್ಮ ಮನೆಯ ಅಂಗಳದಲ್ಲಿ ಮರದಲ್ಲಿ ಬಾವಲಿಗಳು ತೇಲ್ತಾ ಇರ್ತದೆ ಅಂತ ಹೇಳಿದ್ರೆ ಅದು ಕೂಡ ನಿಮ್ಮ ಮನೆಗೆ ಕೆಟ್ಟ ಸೂಚನೆಯನ್ನು ಕೊಡ್ತದೆ, ಆಯಿತಾ. ಯಾವುದಾದ್ರೂ ಒಂದು ಆರೋಗ್ಯದಲ್ಲಾಗಲಿ, ಅಥವಾ ಸಂಬಂಧದಲ್ಲಾಗಲಿ, ಅಥವಾ ಹಣಕಾಸಿನಲ್ಲಾಗಲಿ ಯಾವುದಾದ್ರೂ ವಿಷಯದಿಂದ ಒಂದು ಸಮಸ್ಯೆ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಬಾವಲಿ ಮರದಲ್ಲಿ ನೇತಾಡೋದು ಅಥವಾ ನಿಮ್ಮ ಮನೆಗೆ ಬಂದು ಇದು ಮಾಡೋದು ಅದೆಲ್ಲ ಮಾಡಲಿಕ್ಕೆ ಬಿಡಬೇಡಿ. ಇವಾಗ 17ನೇದು ಏನು ಅಂತ ಹೇಳಿದರೆ, ನಮ್ಮ ಹಿರಿಯರು ಹಿಂದಿನಿಂದ ಒಂದು ದೈವಗಳನ್ನು ಅಥವಾ ದೇವರನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ದೈವಗಳು ಅಥವಾ ದೇವರು ಅಂತ ಹೇಳ್ಕೊಂಡಿರ್ತಾರೆ. ಅದನ್ನು ಹಿಂದಿನಿಂದ ಪದ್ಧತಿ ಮಾಡಿಕೊಂಡು ಬರ್ತಾರೆ. ಇವಾಗಿನ ಜನ್ರೇಷನ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಅದು ಆಗೋದಿಲ್ಲ, ಅಂದರೆ ನಾವು ಬೆಂಗಳೂರಲ್ಲಿದ್ದೇವೆ, ದೈವಗಳು ಊರಲ್ಲಿದ್ದಾರೆ, ನಮಗೆ ಅದು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬಿಡಿ, ಆಯಿತಾ. ನೀವು ಎಷ್ಟೇ ಕಷ್ಟ ಆದರೂ ಕೂಡ ಪರವಾಗಿಲ್ಲ, ಮನೆಯಲ್ಲಿ ಎಲ್ಲರಿಗೂ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಮನೆಯಲ್ಲಿ ಯಾರಾದರೂ ಒಬ್ಬರು ಹಿರಿಯರಾದರೂ ಆ ದೈವದ ಕೆಲಸಕ್ಕೆ ಅಥವಾ ದೇವರ ಕೆಲಸಕ್ಕೆ ಹೋಗಿ ಬನ್ನಿ. ನೀವು ಹೀಗೆ ಮಾಡಿದರೆ ಅಂದರೆ ನೀವು ನಿಮ್ಮ ದೈವವನ್ನು ಅಥವಾ ನಿಮ್ಮ ದೇವರನ್ನು ಮರೆತರೆ ಉಂಟಲ್ಲ, ಆ ದೈವದ ಶಿಕ್ಷೆಗೆ ಅಂದರೆ ಅವರ ಕೋಪಕ್ಕೆ ನೀವು ಬಲಿಯಾಗಬೇಕಾಗ್ತದೆ. ಇದರಿಂದ ಕೂಡ ಹಾಗೆ ನಿಮಗೆ ಬಡತನ ಬರ್ಬೋದು, ಆರೋಗ್ಯದ ಸಮಸ್ಯೆ ಬರ್ಬೋದು, ಅಥವಾ ಪ್ರಾಣಕ್ಕೆ ಬೇಕಾದರೂ ಹಾನಿ ಆಗ್ಬೋದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೂಡ ತೊಂದರೆ ಆಗ್ಬೋದು. ಆದ್ದರಿಂದ ಹಿರಿಯರು ಹಿಂದಿನಿಂದ ಮಾಡಿದ ಪದ್ಧತಿಯನ್ನು ನೀವು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 18ನೇದು ಏನಂತ ಹೇಳಿದರೆ, ಇದನ್ನು ಕೂಡ ಹಿರಿಯರು ಹೇಳ್ತಾರೆ, ಏನಂತ ಹೇಳಿದರೆ ಉತ್ತರ ದಿಕ್ಕಿಗೆ ನಾವು ತಲೆ ಮಾಡಿ ಮಲಗಬಾರ್ದು, ಜೊತೆಗೆ ದಕ್ಷಿಣ ದಿಕ್ಕನ್ನು ಜಾಸ್ತಿ ಹೊತ್ತು ನೋಡ್ತಾ ಇರಬಾರ್ದು ಅಂತ ಹೇಳ್ಕೊಂಡು, ಆಯಿತಾ. ಹೀಗೆ ಮಾಡಿದರೂ ಕೂಡ ನಿಮಗೆ ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು, ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗುದು ಏನಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟು. ದಕ್ಷಿಣ ದಿಕ್ಕಿಗೆ ಜಾಸ್ತಿ ಮುಖ ಮಾಡಿ ಕೂತ್ಕೊಳ್ಬಾರ್ದು ಅಂತ ಹೇಳಿದ್ವಿ. ದಕ್ಷಿಣ ದಿಕ್ಕು ಅಂತ ಹೇಳಿದರೆ ನೀವು ಸೋಫಾ ಏನಾದರೂ ಮನೇಲಿ ಇಟ್ಟರೆ ಉಂಟಲ್ಲ, ಅದು ಉತ್ತರ ದಿಕ್ಕಿನಲ್ಲಿ ಸೋಫಾ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ಇವಾಗ ನಂದು ಹಿಂದೆ ದಕ್ಷಿಣ ದಿಕ್ಕು, ನಂದು ಮುಂದೆ ಉತ್ತರ ದಿಕ್ಕು, ಆಯಿತಾ. ಈ ಕಡೆ ಪೂರ್ವ, ಈ ಕಡೆ ಪಶ್ಚಿಮ ಇದೆ, ಆಯಿತಾ. ನಾವೇನು ಮಾಡಬೇಕು ಅಂತ ಹೇಳಿದರೆ, ಉತ್ತರ ದಿಕ್ಕಿನಲ್ಲಿ ನಾನು ಒಂದು ವೇಳೆ ಸೋಫಾ ಇಟ್ಟಿದ್ರೆ ನಾವು ಕೂತ್ಕೊಳ್ಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮುಖ ದಕ್ಷಿಣದ ದಿಕ್ಕಿಗೆ ಬರುತ್ತೆ. ಆ ಥರ ಕೂತ್ಕೊಂಡ್ರು ಕೂಡ ತುಂಬ ಹೊತ್ತು ಕೂತ್ಕೊಂಡಿರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹಾಗೆ ಮಾಡಿದ್ರು ಕೂಡ ಗ್ರಹಚಾರ ಜಾಸ್ತಿ ಆಗ್ತದೆ ಅಂತ. ಆ ಕಾರಣಕ್ಕೆ ನೀವು ಈಗ ಒಂದು ವೇಳೆ ಉತ್ತರದ ಗೋಡೆಗೆ ಉಂಟಲ್ಲ, ಅಂದರೆ ಉತ್ತರದ ಜಾಗದಲ್ಲಿ ಸೋಫಾ ಎಲ್ಲ ಇಟ್ಟಿದ್ರೆ ಉಂಟಲ್ಲ, ಅದನ್ನು ತೆಗೆದು ಉಂಟಲ್ಲ ದಕ್ಷಿಣದ ಗೋಡೆಗೆ ಇಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಉತ್ತರದ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳುವ ಹಾಗೆ ಆಗ್ತದೆ. ಇದು ಕೂಡ ಒಂದು ಸಲ ನೋಡ್ಕೊಳ್ಳಿ. ಇವಾಗ 19ನೇದು ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ಬರಿಯ ನೆಲದಲ್ಲಿ ಮಲಗೋದು, ಆಯಿತಾ. ಚಾಪೆ ಇಲ್ಲದೆ ಅಥವಾ ಯಾವುದಾದ್ರೂ ಬಟ್ಟೆ ಹಾಸದೆ ಬರೇ ನೆಲದಲ್ಲಿ ಮಲಗ್ತಾರೆ ನೋಡಿ, ಅಂತಹ ಅಭ್ಯಾಸ ಇದ್ರೂ ಕೂಡ ನೀವು ಬಿಟ್ಟು ಬಿಡಬೇಕು. 2ನೇದು ಏನಂತ ಹೇಳಿದರೆ, ಹರಿದ ಬಟ್ಟೆಯನ್ನು ಕೂಡ ಹಾಕಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹಳೆಯ ಬಟ್ಟೆ ಆದರೂ ಕೂಡ ಪರವಾಗಿಲ್ಲ, ಹರಿದ ಬಟ್ಟೆಯನ್ನು ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ಹಳೆಯ ಬಟ್ಟೆ ಒಂದು ವೇಳೆ ಹರಿದಿದ್ರೆ ಅಂತ ಹೇಳ್ಕೊಂಡಾದರೆ ಹರಿದಿದ್ದ ಬಟ್ಟೆಯನ್ನು ಬೇಗನೆ ಹೊಲಿಯಿರಿ. ನಿಮಗೆ ಹೊಲಿಲಿಕ್ಕೆ ಆಗೋದಿಲ್ಲ, ತುಂಬ ಹರಿದಿದೆ ಅಂತ ಹೇಳ್ಕೊಂಡು ಹೇಳಿದರೆ
ಅದನ್ನು ಆದಷ್ಟು ಬಿಸಾಕಿ ಬನ್ನಿ. ಬಿಟ್ಟರೆ ಉಂಟಲ್ಲ, ಹರಿದ ಬಟ್ಟೆಯನ್ನು ಹಾಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ಜನರಿಗೆ ಅಭ್ಯಾಸ ಇರ್ತದೆ, ಅಂದರೆ ತುಂಬ ಬಟ್ಟೆ ಇರ್ತದೆ, ಬೇಕಾದಷ್ಟು ಬಟ್ಟೆ ಇರ್ತದೆ, ಆದರೆ ಅವರು ಹಾಕೊಳ್ಳೋದು ಮಾತ್ರ ಉಂಟಲ್ಲ, ಯಾವತ್ತು ನೋಡಿದ್ರು ಹರಿದ ಬಟ್ಟೆಯೇ ಹಾಕೋದು, ಇಲ್ಲದಿದ್ರೆ ಹಳೆಯ ಬಟ್ಟೆಯನ್ನು ಹುಡುಕಿಕೊಂಡು ಹಾಕ್ತಾರೆ. ಇದು ಕೂಡ ನಿಮಗೆ ದರಿದ್ರ ಬರುವ ಸೂಚನೆ ಆಯಿತಾ. ನಿಮ್ಮ ಹತ್ರ ಬೇಕಾದಷ್ಟು ಬಟ್ಟೆ ಉಂಟು, ಹೊಸ ಬಟ್ಟೆ ಉಂಟು, ವರ್ಷಕ್ಕೆ ತುಂಬ ಬಟ್ಟೆ ತರ್ತೀರಾ, ಆದರೂ ನೀವು ಹಾಕೊಳ್ಳುವ ಬಟ್ಟೆ ಯಾವತ್ತು ಹಳೇದೆ ಅಂತ ಹೇಳ್ಕೊಂಡಾದ್ರೆ ನಿಮಗೆ ಗ್ಯಾರಂಟಿ ನಿಮ್ಮ ದೇಹದಲ್ಲೇ ಜ್ಯೇಷ್ಠ ದೇವಿ ಇದ್ದಾಳೆ ಅಂತ ಹೇಳ್ಕೊಂಡು ಅರ್ಥ. ಆ ಥರ ಅಭ್ಯಾಸ ಇದ್ದು ದಯವಿಟ್ಟು ಬಿಟ್ಟು ಬಿಡಿ. ನಿಮ್ಮ ಹತ್ರ ತುಂಬ ಬಟ್ಟೆ ಉಂಟು ಅಂತ ಹೇಳಿದ್ರೆ ಆ ಬಟ್ಟೆಯನ್ನು ಹಾಕ್ಕೊಳ್ಳಿ, ಬಿಟ್ಟರೆ ಹಳೆ ಬಟ್ಟೆಯನ್ನೇ ಹಾಕ್ಕೊಂಡು ಇರಬೇಡಿ ಆಯ್ತಾ. ಅದು ಕೂಡ ನಿಮಗೆ ಗ್ರಹಚಾರ ತಂದು ಕೊಡುತ್ತೆ. ಇವಾಗ 20ನೇದು ಏನಂತ ಹೇಳಿದರೆ, ಬೆಳಿಗ್ಗೆ ಮತ್ತು ಸಂಧ್ಯಾ ಕಾಲದಲ್ಲಿ ಅಂದರೆ ಸಾಯಂಕಾಲದ ಹೊತ್ತಲ್ಲಿ ಇದು 2 ಹೊತ್ತು ಕೂಡ ದೇವರಿಗೆ ದೀಪವನ್ನು ಇಡುವುದು ಮರಿಬೇಡಿ ಆಯಿತಾ. ಹೀಗೆ ಮಾಡಿದರೂ ಕೂಡ ನಿಮಗೆ ಮನೆ ದೇವರ ಆಶೀರ್ವಾದ ಇರುವುದಿಲ್ಲ, ಅಥವಾ ಕುಲದೇವರ ಆಶೀರ್ವಾದ ಇಲ್ಲ. ನಿಮಗೆ ಇದು ಅಂದರೆ ಪೀರಿಯಡ್ಸ್ ಎಲ್ಲ ಆದರೆ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅಥವಾ ನಿಮ್ಮ ಯಜಮಾನರ ಹತ್ರ ದೀಪ ಹಚ್ಚಲಿಕ್ಕೆ ಹೇಳಿಬಿಟ್ರೆ, ದೇವರ ಮನೆಯಲ್ಲಿ ದೀಪ ಹಚ್ಚದೇ ಇರಲಿಕ್ಕೆ ಹೋಗಬೇಡಿ ಆಯಿತಾ. ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಕೂಡ ದೇವರಿಗೆ ದೀಪ ಹಚ್ಚಲೇಬೇಕು. ಇವಾಗ ಕೆಲವರಿಗೆ ಸಾಯಂಕಾಲ ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳ್ಕೊಂಡಾದರೆ, ಅಂದರೆ ಗಂಡ ಹೆಂಡತಿ ಕೆಲಸಕ್ಕಿದ್ದಾರೆ ಹೋಗ್ತಾರೆ, ಮನೆಯಲ್ಲಿ ಯಾರು ಇಲ್ಲ ಆ ಸಮಯದಲ್ಲಿ ಅಂತ ಹೇಳ್ಕೊಂಡಾದರೆ, ಬೆಳಿಗ್ಗೆ ಆದರೂ ಒಂದು ದೀಪವನ್ನು ಹಚ್ಚಲೇಬೇಕು ನೀವು ಆಯಿತಾ. ನಮಗೆ ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಟೈಮ್ ಆಗ್ತದೆ ಅಂತ ಹೇಳ್ಕೊಂಡು ಬೆಳಿಗ್ಗೆ ಬಿಡುವುದಲ್ಲ, ಯಾವುದಾದ್ರೂ ಒಂದು ಸಮಯದಲ್ಲಿ ದೀಪ ಹಚ್ಚುವುದನ್ನು ಅಭ್ಯಾಸ ಮಾಡಿಕೊಳ್ಳೇಬೇಕು. ಇವಾಗ 21ನೇದು, ಇದು ಮುಖ್ಯವಾಗಿ ಬಾಡಿಗೆ ಮನೆಗೆ ಸಂಬಂಧಪಟ್ಟಿದ್ದು ಆಯಿತಾ. ಸ್ವಂತ ಮನೆಯಲ್ಲಿ ಸಾಧಾರಣ ವಾಸ್ತು ಪ್ರಕಾರನೇ ಮನೆ ಕಟ್ಟಿರ್ತಾರೆ. ಓನರ್ಗಳು ಕೂಡ ಅಷ್ಟೇ, ಅವರು ಇರ್ಲಿಕ್ಕೋಸ್ಕರ ಅವರು ವಾಸ್ತು ಪ್ರಕಾರನೇ ಮನೆ ಕಟ್ಕೊಂಡಿರ್ತಾರೆ. ಆದರೆ ಬಾಡಿಗೆಗೆ ಅವರಿಗೆ ಕೊಡಬೇಕಾದ್ರೆ ಅವರು ವಾಸ್ತು ಪ್ರಕಾರ ಮನೆ ಕಟ್ಟಿರೋದಿಲ್ಲ, ಹೇಗೋ ಬಾಡಿಗೆ ಅವರು ಇರುವುದಲ್ವಾ, ಹೇಗಾದರೂ ನಡೀತದೆ ಅಂತ ಹೇಳ್ಕೊಂಡು ಎಣಿಸಿರ್ತಾರೆ ಆಯಿತಾ. ಆದರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಮುಖ್ಯವಾಗಿ ಅಡುಗೆ ಮನೆಯ ವಿಷಯದಲ್ಲಿ ನೀವು ಸ್ವಲ್ಪ ಜಾಗೃತೆಯಾಗಿರಬೇಕು ಆಯಿತಾ. ಯಾಕಂದರೆ ನಿಮಗೆ ಗ್ರಹಚಾರ ಬರುವುದೇ ಅಲ್ಲಿಂದ. ನೀವು ಏನು ಮಾಡಿ ಅಂತ ಹೇಳಿದರೆ, ಆಗ್ನೇಯ ದಿಕ್ಕಿನಲ್ಲಿ ಅಂದರೆ ದಕ್ಷಿಣ ಮತ್ತು ಪೂರ್ವದ ಮಧ್ಯ ಆಯಿತಾ, ದಕ್ಷಿಣ ಮತ್ತು ಪೂರ್ವದ ಮಧ್ಯದಲ್ಲಿ ಅಡುಗೆ ಮನೆ ಇರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆ ಥರದ್ದು ಇಲ್ಲ ಆಯಿತಾ, ಎಲ್ಲೆಲ್ಲ ಅಡುಗೆ ಮನೆ ಉಂಟು ಅಂತ ಹೇಳಿದ್ರೆ ದಕ್ಷಿಣ ಮತ್ತು ಪೂರ್ವದ ಮಧ್ಯದಲ್ಲಿ ಅಡುಗೆ ಮನೆ ಇಲ್ಲ ಅಂತ ಹೇಳ್ಕೊಂಡಾದರೆ, ನೀವು ಗ್ಯಾಸ್ ಸ್ಟವ್ ಉಂಟಲ್ಲ, ಅಂದರೆ ನೀವು ಸ್ಟವ್ ಯೂಸ್ ಮಾಡ್ತೀರಿ ನೋಡಿ, ಅದಾದರೂ ಆಗ್ನೇಯ ದಿಕ್ಕಿನಲ್ಲಿ ಇರುವ ಹಾಗೆ ನೋಡ್ಕೊಳ್ಳಿ, ಅಗ್ನಿ ಮೂಲೆಯಲ್ಲಿ ಇರುವ ಹಾಗೆ ನೋಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಉಂಟಲ್ಲ, ನೀವು ಅಗ್ನಿಮೂಲೆಯಲ್ಲಿ ಸ್ಟವ್ ಇಡದೆ ಉಂಟಲ್ಲ, ಬೇರೆ ದಿಕ್ಕಿನಲ್ಲಿ ಇಟ್ಟರೆ ನೀವು ಸಂಪಾದನೆ ಮಾಡಿದ ದುಡ್ಡೆಲ್ಲ ಹೋಗ್ತದೆ ಆಯಿತಾ. ಸುಟ್ಟು ಹೋಗ್ತದೆ ಲೆಕ್ಕದಲ್ಲಿ, ಅಂದರೆ ಹರಿದು ಹೋಗುವ ಲೆಕ್ಕ ಅಂತ ಹೇಳ್ಕೊಂಡು ಹೇಳ್ಬೋದು, ಅಥವಾ ಸುಟ್ಟು ಹೋದ ಲೆಕ್ಕದಲ್ಲಿ ಅಂತ ಹೇಳ್ಕೊಂಡು ಹೇಳ್ಬೋದು. ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದರೂ ಹಣ ನಿಲ್ಲುವುದಿಲ್ಲ, ನಿಮಗೆ ಏಳಿಗೆ ಆಗೋದಿಲ್ಲ. ಯಾವುದಾದ್ರೂ ರೂಪದಲ್ಲಿ ಹಣ ನಿಮ್ಮಿಂದ ಹೋಗ್ತಾ ಇರುತ್ತೆ ಆಯಿತಾ. ನೀವು ದುಡ್ದಿದ್ದು ಹಣ ಎಷ್ಟೇ ಲಕ್ಷ ಹಣ ಸಂಪಾದನೆ ಮಾಡಿ, ಆ ಲಕ್ಷ ಹಣ ನಿಮಗೆ ತಿಂಗಳ ಕೊನೆಯಲ್ಲಿ ಉಳಿಯುವುದೇ ಇಲ್ಲ, ಯಾವುದಾದರೂ ರೂಪದಲ್ಲಿ ಹೊರಗಡೆ ಹೋಗ್ತಾ ಇರುತ್ತೆ. ಇದೊಂದು ಅಡುಗೆ ಮನೆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಆಗಿರಿ. ಇವಾಗ 22ನೇದು ಏನಂತ ಹೇಳಿದರೆ, ಅಡುಗೆ ಮನೆಯಲ್ಲಿ ಉಂಟಲ್ಲ, ಬರೇ ಬೇಳೆಕಾಳು ಅಡುಗೆ ಮನೆಗೆ ಏನೆಲ್ಲ ಯೂಸ್ ಮಾಡ್ತೀರಿ ನೋಡಿ, ಅಂತಹ ವಸ್ತುವನ್ನು ಮಾತ್ರ ಇಟ್ಕೊಂಡಿರಿ. ಬಿಟ್ಟರೆ ಔಷಧಿ ಬಾಟ್ಲಿ, ಟ್ಯಾಬ್ಲೆಟು ಅದೆಲ್ಲ ಯಾವ ಕಾರಣಕ್ಕೂ ಕೂಡ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಅಕಸ್ಮಾತಾಗಿ ನೀವು ಅಡುಗೆ ಮನೆಯಲ್ಲಿ ಅಂದರೆ ಅಡುಗೆ ಮಾಡುವ ಜಾಗದಲ್ಲಿ ಉಂಟಲ್ಲ ಟ್ಯಾಬ್ಲೆಟ್ ಇಟ್ಟರೆ ಅಥವಾ ಶಿರಫ್ ಬಾಟ್ಲ್ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ನೀವು ವರ್ಷ ಪೂರ್ತಿ ಆರೋಗ್ಯ ಸಮಸ್ಯೆ ಬರುತ್ತೆ ಆಯಿತಾ. ನಿಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಶಿರಫ್ ಬಾಟ್ಲಿ ತಪ್ಪುವುದಿಲ್ಲ, ಟ್ಯಾಬ್ಲೆಟ್ ತಪ್ಪುವುದಿಲ್ಲ, ಯಾವತ್ತೂ ನಿಮ್ಮ ಮನೆಯಲ್ಲಿ ಅದು ಶಾಶ್ವತವಾಗಿ ಇರ್ತದೆ ಆಯಿತಾ. ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಇರ್ತಾಳೋ ಇಲ್ವೋ, ಆದರೆ ಈ ಟ್ಯಾಬ್ಲೆಟ್ಗಳು ಶಿರಫ್ಗಳು ಯಾವತ್ತೂ ನಿಮ್ಮ ಮನೆಯಲ್ಲಿ ಇರ್ತದೆ. ಆದ್ದರಿಂದ ಇಷ್ಟು ತನಕ ನೀವೊಂದು ಅಡುಗೆ ಮನೆಯಲ್ಲಿ ಟ್ಯಾಬ್ಲೆಟ್ ಅಥವಾ ಶಿರಫ್ ಬಾಟ್ಲೆಲ್ಲ ಇರುವ ಅಭ್ಯಾಸ ಇದ್ದರೆ ಉಂಟಲ್ಲ, ಇವತ್ತೇ ಅದನ್ನು ತೆಗೆದು ಹಾಕಿ ಅದನ್ನು ಕೂಡ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಶಿರಫ್ ಬಾಟ್ಲ್ ಮತ್ತು ಟ್ಯಾಬ್ಲೆಟನ್ನು ಆದಷ್ಟು ಅಡಗಿಸಿ ಇಟ್ಟಿಡಿ ಆಯಿತಾ. ಎಲ್ಲರೂ ಕಾಣುವ ಹಾಗೆ ಕೂಡ ಇಡಬಾರ್ದು, ಅಡಗಿಸಿ ಇಟ್ಟಷ್ಟು ಉಂಟಲ್ಲ ನಿಮಗೆ ಆರೋಗ್ಯದ ಸಮಸ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಇವಾಗ 23ನೇದು ಏನಂತ ಹೇಳಿದರೆ, ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ವಿಷಯ. ಏನಂತ ಹೇಳಿದರೆ, ಮೇನ್ ಡೋರ್, ನಿಮ್ಮ ಮನೆಯ ಮೇನ್ ಡೋರ್ ಹತ್ರ ಕೂತ್ಕೊಂಡು ತಲೆ ಬಾಚುವುದು ಅಥವಾ ತಲೆಗೆ ಎಣ್ಣೆ ಹಾಕುವ ಅಭ್ಯಾಸ ಇದ್ದರೆ ಕೂಡ ಅದನ್ನು ಕೂಡ ಬಿಟ್ಟು ಬಿಡಬೇಕು ಅಥವಾ ನೀವು ಮನೆಯ ಮೇನ್ ಡೋರ್ ಹತ್ರ ಕೂತ್ಕೊಂಡು ತಲೆಗೆ ಎಣ್ಣೆ ಹಾಕೋದು ಅಥವಾ ತಲೆಗೆ ಬಾಚುದು ಆ ಥರ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ತಲೆ ಬಾಚುವಾಗ ಎಲ್ಲರದು 1 ಅಥವಾ 2 ಆದರೂ ಕೂದಲುದಿರುತ್ತಲ್ವಾ, ತುಂಬ ಕೂದಲುದ್ರಿಲ್ಲ ಅಂದರು ಅದು ನಿಮ್ಮ ಮನೆಯ ಮೇನ್ ಡೋರ್ದು ಹೊಸ್ತಿಲ ಮೇಲೆ ಬೀಳುತ್ತೆ. ಹೊಸ್ತಿಲನ್ನು ನಾವು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ಕೊಂಡು ಪ್ರತಿದಿನ ಅರಿಶಿನ ಕುಂಕುಮ ಹಚ್ತೇವೆ. ನೀವು ತಲೆ ಕೂದಲುಂಟಲ್ಲ ಹೊಸ್ತಿಲ ಮೇಲೆ ಬಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಗ್ರಹಚಾರ ಜಾಸ್ತಿ ಆಗುತ್ತೆ ಆಯಿತಾ. ಆ ಕಾರಣದಿಂದ ಮತ್ತೆ ಮನೆ ಮುಖ್ಯ ಹಿರಿಯರು ಕೂಡ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ನೀರು ಬೀಳ್ತಿದೆ ನೋಡಿ ಆ ಜಾಗದಲ್ಲಿ ಯಾವ ಕಾರಣಕ್ಕೂ ಕೂಡ ತಲೆ ಬಾಚಬಾರ್ದು ಅಂತ ಹೇಳ್ಕೊಂಡು, ದರಿದ್ರ ಜ್ಯೇಷ್ಠ ದೇವಿ ಮನೆ ಒಳಗಡೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಉಂಟಲ್ಲ, ನೀವು ಯಾವುದಾದ್ರೂ ಸೈಡಲ್ಲಿ ಕೂತ್ಕೊಳ್ಳಿ, ಬಿಟ್ಟರೆ ಮೇನ್ ಡೋರ್ ಹತ್ರ ಕೂತ್ಕೊಂಡು ತಲೆ ಬಾಚುದು ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 24ನೇದು ಏನಂತ ಹೇಳಿದರೆ, ಇವಾಗ ನೀವು ಮಲಗುವ ಕೋಣೆಯಲ್ಲಿ ಆಯಿತಾ, ಬೆಡ್ರೂಮಲ್ಲಿ ಉಂಟಲ್ಲ,
ಕನ್ನಡಿ ಇರದೇ ಇರುವ ಹಾಗೆ ನೋಡ್ಕೊಳ್ಳಿ. ಕನ್ನಡಿ ಉಂಟಲ್ಲ, ನೀವು ಮಲಗುವ ಬಿಂಬ ಉಂಟಲ್ಲ, ಕನ್ನಡಿಯಲ್ಲಿ ಕಾಣಿಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದರಿಂದ ಕೂಡ ವಾಸ್ತು ಪ್ರಕಾರ ಕೂಡ ಒಳ್ಳೇದಲ್ಲ ಆಯ್ತಾ. ನೀವು ಅಂದರೆ ಕೆಲವರಿಗೆ ಕೆಲವೊಂದು ಸಮಸ್ಯೆ ಬರುತ್ತೆ, ಅದು ನಾನು ಹೇಳಲಿಕ್ಕಾಗೋದಿಲ್ಲ ಆಯ್ತಾ. ಅಂತಹ ಸಮಸ್ಯೆಗಳು ಬರಬಾರ್ದು ಅಂತ ಹೇಳ್ಕೊಂಡಾದ್ರೆ, ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂತ ಹೇಳ್ಕೊಂಡಾದ್ರೆ ಆಯ್ತಾ, ನಿಮಗೆ ಯಾವುದೇ ತೊಂದರೆ ಇರಬಾರ್ದು ಅಂತ ಹೇಳಿದ್ರೆ ಬೆಡ್ರೂಮಲ್ಲಿ ಆದಷ್ಟು ಕನ್ನಡಿಯನ್ನು ಇಟ್ಕೊಂಡಿರ್ಬೇಡಿ ಆಯ್ತಾ. ಇವಾಗ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಇದು ಬೆಡ್ರೂಮಲ್ಲಿ ಬೀರು ಉಂಟು ಆಯ್ತಾ, ಅಥವಾ ಡ್ರೆಸ್ಸಿಂಗ್ ಟೇಬಲ್ ಉಂಟು ಅಂತ ಹೇಳ್ಕೊಂಡಾದ್ರೆ, ಅಂದರೆ ಜಾಸ್ತಿ ಬೆಡ್ರೂಮಲ್ಲಿ ಇಟ್ಕೊಂಡಿರ್ತಾರಲ್ಲ ಕೆಲವರು, ಆ ಥರ ಉಂಟು ಅಂತ ಹೇಳ್ಕೊಂಡಾದ್ರೆ ನೀವು ಮಲಗುವ ಸಮಯದಲ್ಲಿ ಅದಕ್ಕೆ ಒಂದು ಅಂದರೆ ಆ ಗ್ಲಾಸ್ ಉಂಟಲ್ಲ ಕನ್ನಡಿಗೆ ಒಂದು ಬಟ್ಟೆಯನ್ನು ಅಡ್ಡ ಮಾಡಿ ಆಯ್ತಾ ಮಲ್ಕೊಳ್ಳಿ. ಬೇರೆ ಟೈಮಲ್ಲಿ ಬೇಕಾದರೆ ಓಪನ್ ಇರಲಿ, ನೀವು ಮಲಗುವ ಸಮಯದಲ್ಲಿ ಮಾತ್ರ ಬಟ್ಟೆಯನ್ನು ಅದಕ್ಕೆ ಅಡ್ಡ ಮಾಡಿ ಮಲ್ಕೊಳ್ಳಿ. ಇದರಿಂದ ನಿಮಗೆ ಯಾವುದು ಕೂಡ ಸಮಸ್ಯೆ ಆಗುವುದಿಲ್ಲ ಆಯಿತಾ. ಕೆಲವರಿಗೆ ಅಂದರೆ ಅಲ್ಲಿ ಇಟ್ಟಿರ್ತಾರೆ ಬೆಡ್ರೂಮಿಂದ, ಅಲ್ಲಿಂದ ಹೊರಗಡೆ ತರಲಿಕ್ಕೆ ಆಗೋದಿಲ್ಲ, ಸರಿ ಆಗೋದಿಲ್ಲ. ಇವಾಗ 25ನೇದು ಏನಂತ ಹೇಳಿದರೆ, ವರ್ಷಕ್ಕೆ ಒಮ್ಮೆ ಆದರೂ ನೀವು ಕುಲದೇವರ ದೇವಸ್ಥಾನಕ್ಕೆ ಅಥವಾ ಕುಲದೇವರಿಗೆ ಹೋಗುವ ಅಭ್ಯಾಸ ಮಾಡಿಕೊಳ್ಳಿ. ಅಂದರೆ ಮನೆ ದೇವರು ಕುಲದೇವರು ಆಯಿತಾ, ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸ ಮಾಡಿ. 2 ವರ್ಷಕ್ಕೆ ಒಮ್ಮೆ 3 ವರ್ಷಕ್ಕೆ ಒಮ್ಮೆ ಹಾಗೆ ಮಾಡಿದರೂ ಕೂಡ ನಿಮ್ಮ ಮನೆಗೆ ಗ್ರಹಚಾರ ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮನೆ ದೇವರು ನಮ್ಮ ಅಂದರೆ ಕುಲದೇವರು ಅಂದರೆ ಮನೆ ದೇವರು ಅಂತ ಹೇಳ್ತಾರಲ್ಲ, ಅವರು ನಮ್ಮ ಹೆತ್ತ ತಾಯಿ ತಂದೆ ಇದ್ದ ಹಾಗೆ, ಅವರ ಆಶೀರ್ವಾದ ನಮ್ಮ ಮನೆ ಮೇಲೆ ಇರಬೇಕಲ್ವ. ನಾವು ಅಲ್ಲಿಗೆ ಹೋಗದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅವರ ಆಶೀರ್ವಾದ ನಮ್ಮ ಮೇಲೆ ಇರುವುದಿಲ್ಲ. ಆದ್ದರಿಂದ 1 ವರ್ಷಕ್ಕೆ ಒಮ್ಮೆ ಆದರೂ ಹೋಗುವ ಅಭ್ಯಾಸ ಮಾಡಿಕೊಳ್ಳಿ ಕುಲದೇವರಿಗೆ. ಇವಾಗ 26ನೇದು ಏನಂತ ಹೇಳಿದರೆ, ವರ್ಷಕ್ಕೆ 1 ಸಲ ಆದರೂ ಬಡವರಿಗೆ ಸಹಾಯ ಮಾಡಿ ಆಯಿತಾ. ಅದು ತುಂಬ ಬಡವರಾಗಿರಬೇಕು ಆಯಿತಾ, ಅಂಥವರಿಗೆ ಸಹಾಯ ಮಾಡಿಬಿಟ್ರೆ ಹೊಟ್ಟೆ ಎಲ್ಲ ತುಂಬಿಕೊಂಡಿರ್ತದೆ, ಬೇಕಾದಷ್ಟು ಇರ್ತದಲ್ಲ, ಅಂಥವರಿಗೆ ನೀವು ಎಷ್ಟು ಕೊಟ್ಟರೂ ಕೂಡ ನಿಮಗೆ ಏನು ಕೂಡ ಇದು ಸಿಗೋದಿಲ್ಲ ಆಯಿತಾ, ನಿಮಗೆ ಪ್ರಯೋಜನ ಇಲ್ಲ. ನಿಮಗೆ ದೇವರ ಆಶೀರ್ವಾದ ಬೇಕು ಆಯಿತಾ, ನಿಮಗೆ ನಿಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳ್ಕೊಂಡಾದರೆ, ನಿಜವಾಗಿ ನಿರ್ಗತಿಕರಿರ್ತಾರಲ್ವ, ಅಂದರೆ ರೋಡಲ್ಲೆಲ್ಲ ಕೆಲವರು ಮಕ್ಕಳೆಲ್ಲ ಮಲಗಿರ್ತಾರೆ, ಅವ್ರ ಹತ್ರ ಏನೂ ಇರೋದಿಲ್ಲ, ಅಂಥವರಿಗೆ ಒಂದು ಬೆಡ್ಶೀಟ್ ಆಗಲಿ, ಒಂದು ಬಟ್ಟೆ ಆಗಲಿ, ಒಂದು ಊಟ ಆಗಲಿ, ಅದನ್ನು ಕೊಟ್ಟು ಬನ್ನಿ. ಅದು ಕೊಟ್ಟು ನೀವು 4 ಜನರ ಹತ್ರ ಹೇಳ್ಕೊಂಡು ಬರೋದಲ್ಲ, ನಾನು ಕೊಟ್ಟೆ, ಅಲ್ಲಿ ಹೋಗ್ತಾ ಇದ್ರು ಅವರಿಗೆ ನಾನು ಬಟ್ಟೆ ಕೊಟ್ಟೆ, ಅಲ್ಲಿ ಹೋಗ್ತಿದ್ರು ಅವರಿಗೆ ಊಟ ಕೊಟ್ಟೆ, ಮತ್ತು ಫೋಟೋ ತೆಗೆದು ವಾಟ್ಸಪ್ ಸ್ಟೇಟಸ್ಗೆ ಹಾಕೋದು, ಅಂಥದ್ದೆಲ್ಲ ಮಾಡಿದರೆ ನಿಮಗೆ ಎಂಥ ಸಹ ಲಾಭ ಇಲ್ಲ ಆಯಿತಾ. ನೀವು ಕೊಟ್ಟಿದ್ದು ಬಲಗೈಗೆ ಕೊಟ್ಟಿದ್ದು ಎಡಕೈಗೆ ಗೊತ್ತಾಗದೆ ಆ ರೀತಿಯಲ್ಲಿ ನೀವು ಕೊಟ್ಟರೆ ಮಾತ್ರ ನಿಮಗೆ ಅದರದ್ದು ಪುಣ್ಯ ಪ್ರತಿಫಲ ಸಿಗ್ತದೆ. ಬಿಟ್ಟರೆ ನೀವು ಯಾರಿಗೋ ಒಬ್ಬರಿಗೆ ಸಹಾಯ ಮಾಡಿ ನಾನು ಕೊಟ್ಟೆ ಅಂತ ಹೇಳ್ಕೊಂಡು ಎಲ್ಲರ ಹತ್ರ ಹೇಳ್ಕೊಂಡು ಬಂದರೆ ಅದು ಎಂಥ ಸಹ ಪ್ರಯೋಜನ ಇಲ್ಲ. ಜೊತೆಗೆ ನೀವು ನಿಮ್ಮ ಹತ್ರ ಯಾರು ತೊಗೊಂಡಿರ್ತಾರೆ ನೋಡಿ, ಅವರ ಮನಸ್ಸಿಗೆ ಕೂಡ ನೋವಾಗ್ತದೆ. ಏನಂತ ಹೇಳಿದರೆ, ಯಾರಿಗೂ ಗೊತ್ತಿಲ್ಲದ ಹಾಗೆ ಕೊಟ್ಟರು, ಆಮೇಲೆ ಅವರೇ ಎಲ್ಲರ ಹತ್ರ ಹೇಳ್ಕೊಂಡು ಬಂದರು ಅಂತ ಹೇಳ್ಕೊಂಡು ಅವರ ಮನಸ್ಸಿಗೆ ಕೂಡ ಬೇಜಾರಾಗ್ತದೆ ಆಯ್ತು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನೀವು ಕೊಟ್ಟಿದ್ದು ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ಆದ್ದರಿಂದ ನೀವು ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗದೇ ಇರುವ ಹಾಗೆ ನೀವು ನೋಡ್ಕೋಬೇಕು. ಇವಾಗ 27ನೇದು ಏನಂತ ಹೇಳಿದರೆ, ಸಾಧ್ಯವಾದರೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸ ಇಟ್ಕೊಳ್ಳಿ ಆಯಿತಾ. ಅಂದರೆ ಮನೆ ಹತ್ತಿರ ಯಾವುದಾದ್ರೂ ದೇವಸ್ಥಾನ ಇದ್ದರೆ, ನಿಮ್ಮದು ಅಲ್ಲಿಗೆ ದೂರಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತೆಲ್ಲ, ಮನೆ ಪಕ್ಕದಲ್ಲೆಲ್ಲಾದರೂ ದೇವಸ್ಥಾನ ಇದ್ದರೆ ಸಾಧ್ಯವಾದರೆ ಪ್ರತಿದಿನ ಹೋಗುವ ಅಭ್ಯಾಸ ಮಾಡಿಕೊಳ್ಳಿ. ಇಲ್ಲ ಅಂತ ಹೇಳಿದರೆ ವಾರದಲ್ಲಿ 2 ದಿನ ಆದರೂ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಆಸೆಗಳನ್ನು ಅಥವಾ ನಿಮ್ಮ ಕಷ್ಟಗಳನ್ನು ದೇವರ ಮುಂದೆ ಕೂತ್ಕೊಂಡು ಬಾಯಿ ಬಿಟ್ಟು ಹೇಳೋದಲ್ಲ, ಮತ್ತು ದೇವಸ್ಥಾನಕ್ಕೆ ಕೂತ್ಕೊಂಡು ಅಳುವುದಲ್ಲ ಆಯಿತಾ. ಅಳ್ತು ಕೂಡ ಮಾತಾಡಬಾರ್ದು. ನಿಮಗೆ ಮತ್ತು ನಿಮ್ಮ ದೇವರಿಗೆ ಮಾತ್ರ ಸಂಬಂಧಪಟ್ಟ ವಿಷಯಗಳಿರ್ತದಲ್ಲ, ಸಂಬಂಧಿಕರ ಹತ್ರ ಅವ್ರ ಹತ್ರ ಇವ್ರ ಹತ್ರ ನಿಮ್ಮ ಕಷ್ಟವನ್ನು ಹೇಳ್ಕೊಳ್ಳೋ ಬದಲು ನೀವು ಏನು ಮಾಡಿ ಅಂತಂದರೆ, ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಏನು ಕಷ್ಟ ಉಂಟು, ನಿಮಗೆ ಯಾರು ನೋವು ಕೊಟ್ಟಿದ್ದಾರೆ, ನಿಮಗೆ ಏನು ಬೇಜಾರುಂಟು, ನಿಮ್ಮ ಮನೇಲಿ ಎಂಥ ಪರಿಸ್ಥಿತಿ ಉಂಟು, ಅದನ್ನು ದೇವರ ಮುಂದೆ ಕೂತ್ಕೊಂಡು ನೀವು ದೇವರ ಹತ್ರ ಹೇಳಿ ಆಯಿತಾ. ದೇವರ ಹತ್ರ ಹೇಳಿದರೆ ಏನಾಗುತ್ತೆ ಅಂತ ಹೇಳಿದರೆ, ದೇವರು ಅದಕ್ಕೆ ಪ್ರತಿಫಲವನ್ನು ಕೊಡ್ತಾರೆ. ಅಂದರೆ ನಿಮ್ಮ ಕಷ್ಟ ಪರಿಹಾರ ಆಗುವಾಗ ದೇವರು ಮಾಡ್ತಾನೆ. ಜೊತೆಗೆ ದೇವರು ಯಾರ ಹತ್ರ ಕೂಡ ಚಾಡಿ ಹೇಳಿ ಕೊಡೋದಿಲ್ಲ ಆಯಿತಾ. ನೀವು ಮನುಷ್ಯರ ಹತ್ರ ಏನಾಗುತ್ತೆ ಅಂತ ಹೇಳಿದರೆ, ಈಗ ನಿಮಗೆ ಅಂದರೆ ನೀವು ಹೇಳುವ ಜನರಿಗೆ ಇವಾಗ ಕ್ಲೋಸ್ ಆಗಿರ್ಬೋದು, ನೀವು ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನೀವು ಒಳ್ಳೆ ಸಂಬಂಧದಲ್ಲಿರ್ಬೋದು. ಆದರೆ ನೀವೇನು ಹೇಳ್ತೀರಾ, ನಿಮ್ಮ ಮನೆಯಲ್ಲಿ ಆದ ಕಷ್ಟ, ನಿಮ್ಮ ಮನೆಯ ತೊಂದರೆ, ಅದನ್ನೆಲ್ಲ ನೀವು ಇವ್ರ ಹತ್ರ ಹೇಳ್ತೀರಾ. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಚೆನ್ನಾಗಿರುವ ತನಕ ಅವರು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಅಕಸ್ಮಾತ್ ನಿಮಗೆ ಮತ್ತು ಅವರಿಗೆ ಯಾವುದಾದ್ರೂ ವಿಷಯದಲ್ಲಿ ಏನಾದರೂ ಒಂದು ಸಮಸ್ಯೆ ಆದರೆ, ನೀವು ಯಾವುದೆಲ್ಲ ವಿಷಯನ್ನು ಅವರ ಹತ್ರ ಹೇಳಿರ್ತೀರ ನೋಡಿ, ಅವರು ಆ ವಿಷಯನೆಲ್ಲ ಪ್ರತಿ ಜನರಿಗೆ ಹೇಳ್ಕೊಂಡು ಬರ್ತಾರೆ. ನಿಮ್ಮ ಮರ್ಯಾದೆಯನ್ನು 3 ಕಾಸಿಗೆ ತೆಗಿತಾರೆ. ಆ ಕಾರಣಕ್ಕೆ ಮನುಷ್ಯರ ಹತ್ರ ಯಾವ ಕಾರಣಕ್ಕೂ ಕೂಡ ನಿಮ್ಮ ಗುಟ್ಟಿನ ವಿಷಯವನ್ನು ಹೇಳಲಿಕ್ಕೆ ಹೋಗಬೇಡಿ. ಯಾವ ವಿಷಯ ಇದ್ರೂ ಕೂಡ ನೀವು ದೇವರ ಹತ್ರ ಕೂತ್ಕೊಂಡು ಹೇಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರು ಯಾರಿಗೂ ಕೂಡ ಚಾಡಿ ಹೇಳೋದಿಲ್ಲ ಆಯಿತಾ. ನೆನ್ಪಿಟ್ಕೊಳ್ಳಿ, ನಿಮ್ಮ ಕಷ್ಟ ಕೂಡ ಪರಿಹಾರ ಆಗುತ್ತೆ.
ಇವಾಗ 28ನೇದು ಏನಂತ ಹೇಳಿದರೆ, ಇದು ಕೂಡ ಬಾಡಿಗೆ ಮನೆಗೆ ಸಂಬಂಧಪಟ್ಟ ವಿಷಯ. ಇವಾಗ ನಿಮಗೆ ದೇವಸ್ಥಾನ ಉಂಟು, ನಿಮ್ಮ ಮನೆಯಲ್ಲೇ ದೇವಸ್ಥಾನ ಉಂಟು, ನಿಮ್ಮ ಮನೆಯ ಎದುರುಗಡೆನೇ ಅರಳಿ ಮರ ಉಂಟು, ಅಂದರೆ ಅಶ್ವತ್ಥ ಮರ ಉಂಟು ಅಂತ ಹೇಳ್ಕೊಂಡಾದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಮನೆಗೆ ಉಂಟಲ್ಲ ಆ ದೇವಸ್ಥಾನದ ನೆರಳು ಅಥವಾ ಆ ಅಶ್ವತ್ಥ ಮರದ ನೆರಳು ಬೀಳ್ತದೆ. ಅಂದರೆ ದೇವಸ್ಥಾನದಲ್ಲಿರುವ ಅಶ್ವತ್ಥ ಮರ ಮಾತ್ರ ನಾನು ಹೇಳ್ತಿರೋದು. ಕೆಲವೊಂದು ಕಡೆ ಹೊರಗಡೆ ಎಲ್ಲ ಅಶ್ವತ್ಥ ಮರ ಅಂದರೆ ಅರಳಿ ಮರವನ್ನು ಇಟ್ಟಿರ್ತಾರಲ್ಲ, ಅದೆಲ್ಲ ಲೆಕ್ಕಕ್ಕಿಲ್ಲ. ದೇವಸ್ಥಾನದ ಒಳಗಡೆನೆ ಅಶ್ವತ್ಥ ಮರ ಉಂಟು ಅಥವಾ ದೇವಸ್ಥಾನದ ನೆರಳು ನಿಮ್ಮ ಮನೆಗೆ ಬರ್ತಾ ಇದ್ರೆ ಉಂಟಲ್ಲ, ಆ ಮನೆಯಲ್ಲಿ ಕೂಡ ಮನೆ ಏಳಿಗೆ ಆಗುತ್ತಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾವತ್ತೂ ಸಹ ಸಮಸ್ಯೆ ಇರುತ್ತೆ, ಯಾವುದಾದ್ರೂ ವಿಷಯದಲ್ಲಿ ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ಮಹಾಲಕ್ಷ್ಮಿ ಕೂಡ ಅಂತಹ ಮನೆಯಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ದೇವರದು ನೆರಳು ಬೀಳ್ತಾ ಇರ್ತಾರೆ. ಆ ಮನೆಯಲ್ಲಿ ನೀವು ನಾನ್ ವೆಜ್ ಮಾಡ್ತೀರಾ, ಗಂಡ ಹೆಂಡತಿ ಇರ್ತೀರಾ, ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ನೀವು ಆದಷ್ಟು ನೀವು ಮನೆ ನೋಡುವಾಗ ದೇವಸ್ಥಾನದ ನೆರಳು ಅಥವಾ ದೇವಸ್ಥಾನದಲ್ಲಿರುವ ಅಶ್ವತ್ಥ ಮರದ ಅಂದರೆ ಅರಳಿ ಮರದ ನೆರಳು ಬೀಳ್ತದೆ ಅಂತ ಹೇಳ್ಕೊಂಡು ನೋಡಿಕೊಂಡು ಆಮೇಲೆ ಅಂತಹ ಮನೆಗೆ ಹೋಗಿ. ಇವಾಗ 29ನೇದು ಏನಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಆದಷ್ಟು ದೇವರ ಮಂತ್ರಗಳನ್ನು ಹಾಕುವ ಅಭ್ಯಾಸ ಇಟ್ಕೊಳ್ಳಿ. ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಆದರೂ ದೇವರ ಮಂತ್ರ, ಅದು ಯಾವ ದೇವರ ಮಂತ್ರ ಬೇಕಾದರೆ ಆಗಿರ್ಬೋದು, ನಿಮ್ಮ ಇಷ್ಟ ದೇವರಾಗಿರ್ಬೋದು, ನಿಮ್ಮ ಕುಲ ದೇವರಾಗಿರ್ಬೋದು, ಯಾವುದೇ ಆದ ದೇವರದ್ದು ಭಜನೆ ಆಗಲಿ, ದೇವರ ಮಂತ್ರ ಆಗಲಿ, ಒಂದು ಅರ್ಧ ಗಂಟೆ ಆದರೂ ಹಾಕಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಮನೆಯಲ್ಲಿ ಕೂಡ ಅಷ್ಟೇ ಕಿರಿಕಿರಿ ಅದೆಲ್ಲ ಇದ್ರೆ ಉಂಟಲ್ಲ ಸ್ವಲ್ಪ ಕಡಿಮೆ ಆಗ್ತದೆ. ಇಡೀ ದಿನ ನ್ಯೂಸ್ ಚಾನಲ್ ಹಾಕ್ಕೊಂಡು ಸೀರಿಯಲ್ ನೋಡಿಕೊಂಡು ಅಥವಾ ಫಿಲಮ್ ಸಾಂಗ್ಗಳನ್ನೆಲ್ಲ ಹಾಕ್ಕೊಂಡು ಇರುವ ಬದಲು ಒಂದು ಅರ್ಧ ಗಂಟೆ ಆದರೂ ದೇವರ ಮಂತ್ರವನ್ನು ಕೇಳಿ. ಇವಾಗ ಕೊನೆಯದು 30ನೇದು ಆಯಿತಾ, ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಹಿರಿಯರು ನಿಮಗೆ ಏನು ಹೇಳಿಕೊಟ್ಟಿದ್ದಾರೆ ನೋಡಿ, ಅದು ಯಾವುದು ದೇವರ ಪೂಜೆ ವಿಷಯದಲ್ಲಾಗಿರ್ಬೋದು, ನಿಮ್ಮ ಸಂಪ್ರದಾಯದ ಬಗ್ಗೆ ಇರ್ಬೋದು, ಅದು ಯಾವುದೇ ವಿಷಯ ಬೇಕಾದರೆ ಆಗಿರಲಿ, ಅವರು ಹಿರಿಯರು, ಅವರಿಗೆ ವಿದ್ಯೆ ಬುದ್ಧಿ ಇಲ್ಲ, ಅವರು ಸುಮ್ಮನೆ ಹೇಳ್ತಾರೆ ಅಂತ ಹೇಳ್ಕೊಂಡು ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಅವರು ಏನಾದರೂ ಒಂದು ಶಾಸ್ತ್ರವಾಗಲಿ, ನಿಮ್ಮ ಮನೆಯಲ್ಲಿ ಒಂದು ಪೂಜೆ ಆಗಲಿ, ಯಾವುದಾದ್ರೂ ಒಂದು ಹೇಳಿಕೊಟ್ಟಿದ್ರೆ ಉಂಟಲ್ಲ, ದಯವಿಟ್ಟು ಅದನ್ನು ಪಾಲನೆ ಮಾಡಿ. ನೀವು ಕೂಡ ಮಾಡಿ. ನೀವು ಮಾಡಿದರೆ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ತಾರಲ್ಲ, ಅವರು ಕೂಡ ಮುಂದೆ ಮಾಡಿಕೊಂಡು ಹೋಗ್ತಾರೆ. ಆದ್ದರಿಂದ ಉಂಟಲ್ಲ, ನೆನ್ಪಿಟ್ಕೊಳ್ಳಿ, ಪೂರ್ವಜರು ಹೇಳಿಕೊಟ್ಟಿದ್ದು ಮತ್ತು ಅಂದರೆ ದೊಡ್ಡವರು ಹೇಳಿಕೊಟ್ಟ ಸಂಪ್ರದಾಯವನ್ನು ಯಾವ ಕಾರಣಕ್ಕೂ ಕೂಡ ಮರಲಿಕ್ಕೆ ಹೋಗಬೇಡಿ. ಇವಾಗ ನೀವು ಹಿಂದಿನಿಂದ ಯಾವ ಸಂಪ್ರದಾಯವನ್ನು ಮಾಡ್ಕೊಂಡು ಬಂದಿದ್ದೀರ ನೋಡಿ, ಅದೇ ಸಂಪ್ರದಾಯವನ್ನು ಮಾಡಿಕೊಂಡು ಬನ್ನಿ. ಬಿಟ್ಟರೆ ಯಾರೋ ಮಾಡಿದ್ರು ಅಂತ ಹೇಳ್ಕೊಂಡು ಬೇರೆಯವರ ಸಂಪ್ರದಾಯವನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಯ ದೇವರಿಗೆ ಅಥವಾ ನಿಮ್ಮ ಮನೆಯ ದೈವಕ್ಕೆ ಅಥವಾ ನಿಮ್ಮ ಕುಲದೇವರಿಗೆ, ನಿಮ್ಮ ಮನೆ ದೇವರಿಗೆ ಇದು ಮಾಡಿದಾಗ ಆಗ್ತದೆ, ಮರ್ಯಾದೆ ತೆಗೆದಾಗೆ ಆಗ್ತದೆ, ಅವಮಾನ ಮಾಡಿದಾಗೆ ಆಗ್ತದೆ. ಆವಾಗ ನಿಮ್ಮ ಮೇಲೆ ದೇವರುಂಟಲ್ಲ ಸಿಟ್ಟು ಮಾಡಿಕೊಳ್ಳುವ ಸಾಧ್ಯತೆ ಇರ್ತದೆ. ಯಾವುದೋ ಪದ್ಧತಿಯನ್ನು ನೀವು ಮಾಡಲಿಕ್ಕೆ ಹೋಗ್ಬಿಡಿ. ನಿಮಗೆ ಅದು ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಅದು ಮಾತ್ರ ಮಾಡಲಿಕ್ಕೆ ಹೋಗಿ. ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಹಳೆಯ ಕಾಲದಿಂದ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ, ಅದನ್ನೇ ಪಾಲನೆ ಮಾಡಿಬಿಟ್ರೆ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು 30 ತಪ್ಪುಗಳನ್ನು ಮಾಡಬಾರ್ದು ಯಾವುದೆಲ್ಲ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.